I hope you're all fresh after your tea. ನಿಮ್ಮ ಚಹಾದ ನಂತರ ಎಲ್ಲರೂ ಉತ್ತೇಜನ ಪಡೆದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. I hope you're refreshed enough to listen to God's word for the next 45 minutes. ಮುಂದಿನ 45 ನಿಮಿಷ ದೇವರ ವಾಕ್ಯವನ್ನು ಕೇಳುವಷ್ಟರ ಮಟ್ಟಿಗೆ ನೀವು ಉತ್ತೇಜನ ಹೊಂದಿದ್ದೀರಿ ಎಂಬುದಾಗಿ ನಂಬುತ್ತೇನೆ. For the second message, ನಮ್ಮ ಎರಡನೇ ಸಂದೇಶಕ್ಕಾಗಿ I've entitled my sermon as Living with a Christ-centered Vision. ಕ್ರಿಸ್ತನು ಕೇಂದ್ರವಾಗಿರುವ ದರ್ಶನದಿಂದ ಜೀವಿಸುವುದು ಎಂಬ ಒಂದು ಶೀರ್ಷಿಕೆಯನ್ನು ಈ ಒಂದು ಸಂದೇಶಕ್ಕೆ ಕೊಟ್ಟಿದ್ದೇನೆ. Living with a Christ-centered vision. ಕ್ರಿಸ್ತನು ಕೇಂದ್ರವಾಗಿರುವ ದರ್ಶನದಿಂದ ಜೀವಿಸುವುದು. And we'll be looking at Philippians chapter 3 verses 17 through 21. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನ ತನಕ ನಾವು ಧ್ಯಾನ ಮಾಡುತ್ತೇವೆ. Philippians 3 verses 17 through 21. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನ ತನಕ. So let me begin with an illustration. ಒಂದು ದೃಷ್ಟಾಂತದಿಂದ ನಾನು ಪ್ರಾರಂಭ ಮಾಡ್ತೇನೆ. About 100 years ago, 100 ವರ್ಷಗಳ ಹಿಂದೆ a man from a very wealthy family went to Yale University. It's a famous university in the US. Yale ಯೂನಿವರ್ಸಿಟಿ ಒಂದು ವಿಶ್ವವಿದ್ಯಾಲಯಕ್ಕೆ ಒಬ್ಬ ಐಶ್ವರ್ಯವಂತನಾದ ಒಂದು ಕುಟುಂಬದಲ್ಲಿ ಜನಿಸಿದ ಒಬ್ಬ ಹೋಗಿ ಅದನ್ನು ವಿದ್ಯಾಭ್ಯಾಸ ಮಾಡಿದನು. And the family intended that after this boy would finish the degree, he would come back and take over the family business and expand it. ಈ ಕುಟುಂಬದವರ ಒಂದು ಬಯಕೆ ಏನೆಂಬುದಾಗಿ ನೋಡುವಾಗ ಈ ಹುಡುಗನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಹಿಂತಿರುಗಿ ಬಂದು ತಮ್ಮ ಒಂದು ಕುಟುಂಬ ವ್ಯಾಪಾರವನ್ನು ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ ಎಂಬುದಾಗಿ ಅವರ ಬಯಕೆ ಆಗಿತ್ತು. But during this course on the campus, God gripped his heart, and especially God gripped this boy's heart for China. ಆದರೆ ಈ ಒಂದು ವಿದ್ಯಾಭ್ಯಾಸ ಮಾಡುತ್ತಿರುವ ಒಂದು ಸಮಯದಲ್ಲಿ ದೇವರು ತಾನೇ ಈ ಒಬ್ಬ ಹುಡುಗನ ಹೃದಯವನ್ನು ಆ ಚೀನಾ ದೇಶಕ್ಕೆ ಹೋಗುವ ಹಾಗೆ ಪ್ರೇರೇಪಿಸಿದನು. And through the prayers and counsel of his mentors, ಮತ್ತು ಆತನಿಗೆ ಮಾರ್ಗದರ್ಶನ ತೋರಿಸುವವರ ಆ ಒಂದು ಪ್ರಾರ್ಥನೆ ಮತ್ತು ಆಪ್ತ ಸಮಾಲೋಚನೆ ಮೂಲಕ by the time he finished the course, he volunteered to go to China as a missionary. ಆದರೆ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸುವುದಕ್ಕೆ ಮುಂಚಿತವಾಗಿ ಆ ಸೇವಕರಾಗಿ ಚೀನಾಗೆ ಹೋಗುವುದಕ್ಕೆ ಅವರು ಪ್ರೇರಿತರಾಗಿ ಮುಂದೆ ಬಂದರು. His friends and family were dismayed, to be sure. ಆದರೆ ಈ ಒಂದು ಕುಟುಂಬದವರು ಮತ್ತು ಸ್ನೇಹಿತರು ಈ ವಿಷಯವನ್ನು ಕೇಳಿ ನಿಶ್ಚಯವಾಗಿ ಅವರ ಹತಾಶರಾದರು. But his heart was set for China. ಆದರೆ ಈ ಹುಡುಗನ ಒಂದು ಹೃದಯ ಅದು ಚೀನಾ ದೇಶದ ಕಡೆಗೆ ನೇಮಿಸಲ್ಪಟ್ಟಿತು. He left America on a ship. ಆ ಒಂದು ಸ್ಥಳವನ್ನು ಅಥವಾ ಹಡಗನ್ನು ಬಿಟ್ಟು ಹೋದನು. He left America on a ship. ಅಮೆರಿಕ ದೇಶವನ್ನು ಒಂದು ಹಡಗಿನಿಂದ ಬಿಟ್ಟನು. And he died en route to China. ಆದರೆ ಆ ಒಂದು ಚೀನಾ ದೇಶಕ್ಕೆ ಹೋಗುವ ಮಾರ್ಗದಲ್ಲಿ ಸತ್ತನು. He succumbed to a disease. ಒಂದು ಕಾಯಿಲೆಗೆ ಅವರು ಬಿದ್ದರು. Now his baggage was sent back home. ಅವರ ಆ ಒಂದು ಸಾಮಾನುಗಳು ಅವರ ಮನೆಗೆ ತಿರುಗಿ ಕಳಿಸಲ್ಪಟ್ಟಿತು. And the family opened the baggage. ಮತ್ತು ಆ ಕುಟುಂಬವು ಆ ಒಂದು ಸಾಮಾನುಗಳನ್ನು ತೆರೆದಾಗ In the baggage they found a small sheet of paper. ಆ ಒಂದು ಬ್ಯಾಗಿನಲ್ಲಿ ಒಂದು ಚಿಕ್ಕ ಒಂದು ಆಲೆ ಇತ್ತು. And there were just two words that summarize his entire life. ಅವರ ಒಂದು ಜೀವನವನ್ನು ಸಾರಾಂಶಪಡಿಸುವ ಹಾಗೆ ಎರಡು ಮಾತುಗಳಿತ್ತು. He said, no regrets. ಅವರು ಹೇಳಿದ್ದೇನೆಂದರೆ ಯಾವ ಪಶ್ಚಾತ್ತಾಪವೂ ಇಲ್ಲ. No regrets. ಯಾವ ಪಶ್ಚಾತ್ತಾಪವೂ ಇಲ್ಲ. Now an opening story like this brings a question to our minds. ಈ ರೀತಿಯಾಗಿ ಪ್ರಾರಂಭದಲ್ಲಿ ಇಂಥ ಒಂದು ಕಥೆ ನಮ್ಮ ಮನಸ್ಸಿಗೆ ಪ್ರಶ್ನೆಯನ್ನು ತರುತ್ತದೆ. What is the perspective that you and I need to have to live a life like that? ಈ ರೀತಿಯಾಗಿ ಜೀವಿಸಬೇಕಾದ್ರೆ ನಿಮಗೂ ನಮಗೂ ಎಂಥ ಒಂದು ದೃಷ್ಟಿಕೋನ ಇರಬೇಕು? Did you hear that? ನೀವು ಕೇಳಿಸಿಕೊಂಡ್ರು? What is the perspective that you and I need to have to live a life like that? ಆ ರೀತಿಯಾಗಿ ಜೀವಿಸಬೇಕಾದ್ರೆ ನಿಮಗೂ ನಮಗೂ ಎಂಥ ಒಂದು ದೃಷ್ಟಿಕೋನ ಇರಬೇಕು? A passage like this in the book of Philippians ಫಿಲಿಪಿಯ ಪತ್ರಿಕೆಯಲ್ಲಿ ಇಂಥ ಒಂದು ವಾಕ್ಯ ಭಾಗವು must jolt us into asking such serious questions about our spiritual lives. ನಮ್ಮ ಆತ್ಮಿಕ ಜೀವಿತದ ಕುರಿತಾಗಿ ಇಂಥ ಒಂದು ಯಥಾರ್ಥವಾದ ಒಂದು ಗಂಭೀರವಾದ ಪ್ರಶ್ನೆಗಳನ್ನು ಉತ್ತಮವಾಗಬೇಕು. So while we will be looking at chapter 3 verses 17 through 21, ಈಗ ಫಿಲಿಪ್ಪಿ 3ನೇ ಅಧ್ಯಾಯ 7ನೇ ವಚನದಿಂದ 21ನೇ ವಚನ ನೋಡುವಾಗ I want to set the context here by looking at the entire passage from verses 13 through 21. ಅಂದ್ರೆ 13ನೇ ವಚನದಿಂದ 21ನೇ ವಚನವನ್ನು ನೋಡಿ ಇದರ ಒಂದು ಹಿನ್ನೆಲೆ ಏನೆಂಬುದಾಗಿ ನಾನು ನಿಮ್ಮ ಮುಂದೆ ಇಡುತ್ತೇನೆ. When you look at chapter 3 verses 13 to 21, ನೀವು 3ನೇ ಅಧ್ಯಾಯ 13ನೇ ವಚನದಿಂದ 21ನೇ ವಚನ ನೋಡುತ್ತಾದ್ರೆ, if you look at this passage closely, ನೀವು ಸೂಕ್ಷ್ಮವಾಗಿ ವಾಕ್ಯ ಭಾಗವನ್ನು ಗಮನಿಸುವುದಾದರೆ we see that these verses are held together by two repeated ideas. ಎರಡು ಪದೇ ಪದೇ ಹೇಳಿದ ಒಂದು ಆಲೋಚನೆಯಿಂದ ಈ ಎಲ್ಲ ಒಂದು ವಾಕ್ಯ ಭಾಗವು ಅದು ಜೋಡಣೆಯಾಗಿದೆ. Now listen very carefully, please. ಇಲ್ಲಿ ಜಾಗ್ರತೆಯಿಂದ ಕೇಳಿರಿ. These verses from verses 13 all the way till verse 21, 13ನೇ ವಚನದಿಂದ 21ನೇ ವಚನ ತನಕ these verses are joined together
by two repeated ideas. ಆ ಎರಡು ಪದೇ ಪದೇ ತಿಳಿಸಿದ ಆಲೋಚನೆಗಳ ಮೂಲಕ ಎಲ್ಲ ಒಂದು ವಾಕ್ಯಗಳು ಅದು ಜೋಡಣೆಯಾಗಿದೆ. Now notice verses 15 and 17. 15 ಮತ್ತು 17ನೇ ವಚನವನ್ನು ನೋಡಿರಿ. In verses 15 and 17 there is the first idea. 15 ಮತ್ತು 17ನೇ ವಚನದಲ್ಲಿ ಆ ಮೊದಲನೇ ಒಂದು ಆಲೋಚನೆ ಉಂಟು. Where Christians are called to follow deliberately the pattern set by the Apostle Paul. ಅಪೊಸ್ತಲನಾದ ಪೌಲನು ಮಾದರಿಯಾಗಿಟ್ಟ ವಿಷಯಗಳನ್ನು ವಿಶ್ವಾಸಿಗಳು ಅವರು ಅನುಸರಿಸುವವರಾಗಿರಬೇಕು. That is first idea. ಇದು ಮೊದಲನೇ ಆಲೋಚನೆ. Then the second idea is in verses 14 and verse 20. ಎರಡನೇ ಆಲೋಚನೆ 14ನೇ ವಚನ ಮತ್ತು 20ನೇ ವಚನದಲ್ಲಿ ನೋಡುತ್ತೇವೆ. And the second idea in these two verses is ಎರಡನೇ ಆಲೋಚನೆ ಈ ವಾಕ್ಯಗಳಲ್ಲಿ this pattern of life set by the apostle ಅಪೊಸ್ತಲನಾದ ಪೌಲನು ಆತನು ಮಾದರಿಯಾಗಿಟ್ಟ ಈ ಒಂದು ಜೀವನ ಕ್ರಮ is to be lived out by us by keeping our gaze firmly on the future glory that awaits us. ನಮಗೆ ಮುಂದೆ ಭವಿಷ್ಯದಲ್ಲಿ ಇಟ್ಟಿರುವ ಆ ಒಂದು ಮಹಿಮೆಯ ದೃಷ್ಟಿಕೋನದಿಂದ ನಾವು ಜೀವಿಸಬೇಕು. So two ideas are in this passage. ಈ ವಾಕ್ಯ ಭಾಗಗಳಲ್ಲಿ ಎರಡು ಆಲೋಚನೆಗಳುಂಟು. The first idea ಮೊದಲನೇದಾಗಿ in verses 15 and 17, 15 ಮತ್ತು 17ನೇ ವಚನದಲ್ಲಿ we must follow the path set by the apostle Paul, or in other words the lifestyle of the apostle Paul. ಅಪೊಸ್ತಲನಾದ ಪೌಲನು ಇಟ್ಟ ಆ ಒಂದು ಜೀವನ ಮಾದರಿ ಅಥವಾ ಆ ಒಂದು ಕ್ರಮವನ್ನು ನಾವು That's ಅನುಸರಿಸುವವರಾಗಿದ್ದೇವೆ. the first idea. ಅದು ಮೊದಲನೇ ಆಲೋಚನೆ. Then the second idea is found in verses 14 and 20. ಎರಡನೇ ಆಲೋಚನೆ 14 ಮತ್ತು 20ನೇ ವಚನದಲ್ಲಿ ನಾವು ನೋಡಬಹುದು. How do we live out this pattern of life? ಈ ಜೀವನ ಮಾದರಿಯನ್ನು ನಾವು ಹೇಗೆ ಅನುಸರಿಸಬಹುದು? We live out this pattern of life by fixing our gaze firmly on the glory that awaits us in the future. ಆ ಭವಿಷ್ಯದಲ್ಲಿ ನಮಗಾಗಿ ನಮ್ಮ ಮುಂದೆ ಇಟ್ಟಿರುವ ಆ ಒಂದು ಮಹಿಮೆಯನ್ನು ದೃಷ್ಟಿಸಿ ನಾವು ಜೀವಿಸಬಹುದು. And Paul, when you look at his life, ಪೌಲನ ಜೀವಿತವನ್ನು ನೋಡುವುದಾದ್ರೆ these two patterns, these two ideas are clearly seen in his own life. ಅವನ ಜೀವಿತದಲ್ಲಿ ಎರಡು ಮಾದರಿ ಅಥವಾ ಈ ಎರಡು ವಿಷಯಗಳು ಸ್ಪಷ್ಟವಾಗಿ ವ್ಯಕ್ತವಾಗಿ ಉಂಟು. So on the one hand, Paul is talking about a life of personal commitment, effort. ಒಂದು ಕಡೆ ಪೌಲನು ಆತನ ವೈಯಕ್ತಿಕವಾದ ಒಂದು ಸಮರ್ಪಣೆಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. On the other hand, it is a life that is resting upon certain realities, the second coming of the Lord Jesus Christ. ಮತ್ತೊಂದು ಕಡೆ ನೋಡುವಾಗ ಕ್ರಿಸ್ತನ ಬರೋಣ ಮತ್ತು ಕೆಲವು ವಾಸ್ತವಿಕವಾದ ವಿಷಯದ ಮೇಲೆ ಆ ಜೀವನ ಒಂದು ಆಧಾರಗೊಂಡಿದೆ. Notice again, on the one hand, this is a life built on commitment and determination and effort. ಒಂದು ಕಡೆ ಆ ಒಂದು ಜೀವನ ಒಂದು ಸಮರ್ಪಣೆಯಿಂದಲೂ ಒಂದು ದೃಢವಾಗಿ ಒಂದು ಸಮರ್ಪಣೆಯಿಂದ ಅದು ಜೀವನ ಇರುತ್ತದೆ. On the other hand, ಮತ್ತೊಂದು ಕಡೆ it is a life that is also built on abiding realities like the return of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹಿಂತಿರುಗಿ ಬರೋಣ ಅಥವಾ ಬರೋಣದ ಒಂದು ವಾಸ್ತವಿಕವಾದ ಮೇಲೆ ಆ ಒಂದು ಜೀವನ ಇಟ್ಟಿರುತ್ತದೆ. In two words, ಎರಡು ಮಾತುಗಳಲ್ಲಿ it is a life of consecration and conviction. ಪ್ರತಿಷ್ಠೆಯ ಜೀವಿತ ಮತ್ತು ಮನವರಿಕೆಯ ಜೀವಿತ. It is a life of consecration on the one hand, ಒಂದು ಕಡೆ ಆ ಒಂದು ಪ್ರತಿಷ್ಠೆಯ ಜೀವಿತ where you're following a pattern set by the apostle Paul. ಅಪೊಸ್ತಲನಾದ ಪೌಲನು ಇಟ್ಟ ಒಂದು ಮಾದರಿಯನ್ನು ಅನುಸರಿಸುತ್ತಾರೆ. It's also a life of conviction on the other hand. ಮತ್ತೊಂದು ಕಡೆ ಒಂದು ಮನವರಿಕೆಯ ಜೀವನ. Because you're basing your life firmly on the return of the Lord Jesus Christ and the hope that awaits us. ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಆ ಒಂದು ನಿರೀಕ್ಷೆಯ ಮೇಲೆ ನಮ್ಮ ಜೀವಿತವನ್ನು ನಾವಿಟ್ಟಿದ್ದೇವೆ. So here's a question for us this morning. ಇಲ್ಲಿ ಬೆಳಗ್ಗೆ ಈ ಒಂದು ಪ್ರಶ್ನೆ ನಮ್ಮ ಮುಂದೆ. How do we live this life of consecration and conviction? ಪ್ರತಿಷ್ಠೆ ಮತ್ತು ಈ ಒಂದು ಮನವರಿಕೆಯ ಜೀವನವನ್ನು ಹೇಗೆ ಸಾಗಿಸುವುದು? Or in other words, ಇನ್ನೊಂದು ಮಾತಿನಲ್ಲಿ, how do we live with a Christ-centered vision for life? ಜೀವನಕ್ಕಾಗಿ ಕ್ರಿಸ್ತನು ಕೇಂದ್ರವಾಗಿರುವ ಬದುಕನ್ನು ಹೇಗೆ ಸಾಗಿಸುವುದು? The passage that we're going to be looking at ನಾವು ನೋಡುವ ವಾಕ್ಯ ಭಾಗ is a significant one in the letter that Paul wrote to the church at Philippi. ಪೌಲನು ಫಿಲಿಪ್ಪದಲ್ಲಿರುವ ಸಭೆಗೆ ಬರೆದ ಒಂದು ಪತ್ರದಲ್ಲಿ ಮುಖ್ಯವಾದ ಅಂಶವಾಗಿದೆ. Here Paul is trying to give us several themes that has been talking about from chapter 1 and verse 1. ಒಂದನೇ ವಚನದಿಂದ ಅನೇಕ ಶೀರ್ಷಿಕೆ ಅಥವಾ ಒಂದು ಅಂಶದ ಕುರಿತಾಗಿ ಅದನ್ನು ಇಲ್ಲಿಟ್ಟಿದ್ದಾನೆ. Remember in chapter 3 at the beginning of it, 3ನೇ ಅಧ್ಯಾಯ ಪ್ರಾರಂಭದಲ್ಲಿ Paul gives his own self-portrait about his life. ತನ್ನ ಕುರಿತಾದ ಒಂದು ಜೀವಿತವನ್ನು ಪ್ರದರ್ಶನವಾಗಿ ಅದನ್ನು ಇಟ್ಟಿದ್ದಾನೆ. He reevaluates his life ತನ್ನ ಜೀವಿತವನ್ನು ಮರುಪರಿಶೀಲಿಸಿ before he came to Christ. ಕ್ರಿಸ್ತನಿಗೆ ಬರುವುದಕ್ಕೆ ಮುಂಚಿತವಾಗಿ. And now he evaluates this in light of the surpassing worth of knowing Christ Jesus as Lord. ಕರ್ತನಾದ ಯೇಸು ಕ್ರಿಸ್ತನನ್ನು ಕರ್ತನಾಗಿ ಒಡೆಯನಾಗಿ ತಿಳ್ಕೊಂಡ ನಂತರ ಆತನ ಒಂದು ಜೀವಿತವನ್ನು ಮೌಲ್ಯಪಡಿಸುತ್ತಿದ್ದಾನೆ. And then he says, presently
ಈಗ ಪ್ರಸ್ತುತವಾಗಿ ಆತನು My ಹೇಳುವುದೇನೆಂದರೆ, only pursuit is being like Christ Jesus. ನನ್ನ ಒಂದು ಪ್ರಯತ್ನ ಒಂದು ವಿಷಯ ಏನೆಂದರೆ ಕ್ರಿಸ್ತನ ಹಾಗೆ ಆಗುವುದು. But as he is being like Christ Jesus more and more in his present pursuit, ಈಗ ಪ್ರಸ್ತುತವಾದ ಒಂದು ಪ್ರಯಾಸದಲ್ಲಿ ಕ್ರಿಸ್ತನ ಹಾಗೆ ಆಗುವ ವಿಷಯದಲ್ಲಿ he is always doing so looking to the future with an eager expectation of the glory that awaits him. ಆದ್ರೆ ಒಂದು ಭವಿಷ್ಯತ್ತಿನಲ್ಲಿ ಅವನಿಗಾಗಿ ಕಾಯುತ್ತಿರುವ ಒಂದು ನಿರೀಕ್ಷೆಯ ಒಂದು ವಿಷಯದ ಮೇಲೆ ಅಥವಾ ಮಹಿಮೆ ಮೇಲೆ ನಿರೀಕ್ಷಿಸಿ ಅದನ್ನು In ಜೀವಿಸುತ್ತಿದ್ದಾನೆ. other words, when you look at the life of the Apostle Paul, ಇನ್ನೊಂದು ಮಾತಿನಲ್ಲಿ ಅಪೊಸ್ತಲನಾದ ಪೌಲನ ಜೀವನವನ್ನು ನೋಡುವುದಾದ್ರೆ his Christ-centered vision for life determines his present, past, and the future. ಕ್ರಿಸ್ತನು ಕೇಂದ್ರವಾಗಿರುವ ಒಂದು ಜೀವನದಲ್ಲಿ ಆತನ ಹಿಂದೆ ಮತ್ತು ಅಥವಾ ಭೂತಕಾಲ ಭವಿಷ್ಯತ್ ಮತ್ತು ಪ್ರಸ್ತುತ ಕಾಲವು ಅದರಲ್ಲಿ ಉಂಟು. Now, having set his own life as a template for the Philippians, ಈಗ ಫಿಲಿಪ್ಪದವರಿಗೆ ತನ್ನ ಒಂದು ಸ್ವಂತ ಜೀವನ ಒಂದು ಮಾದರಿಯಾಗಿ ಇಟ್ಟ ನಂತರ he is challenging the Philippian church and by extension all of us to take such a view of things. ಫಿಲಿಪಿಯ ಸಭೆಯವರಿಗೂ ಮತ್ತು ನಮ್ಮೆಲ್ಲರಿಗೂ ಇಂಥ ಒಂದು ದೃಷ್ಟಿಕೋನದಲ್ಲಿ ಇರಬೇಕೆಂಬುದಾಗಿ ನಮಗೆ ಸವಾಲಿಗೆ So ನಡೆಸುತ್ತಿದ್ದಾರೆ. he is challenging us this morning. He is exhorting us to adopt a Christ-centered vision for life. ಕ್ರಿಸ್ತ ಕೇಂದ್ರವಾಗಿರುವ ದರ್ಶನವು ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ನಮ್ಮೆಲ್ಲರಿಗೂ ಆತನು ಸವಾಲಿಗೆ ನಡೆಸುತ್ತಿದ್ದಾನೆ. Where we have that lens always in front of us so that we can look at our past and our present and our future through the lens of the Christ-centered vision. ಕ್ರಿಸ್ತನ ಕೇಂದ್ರವಾಗಿರುವ ದರ್ಶನವನ್ನು ಅದು ಮುಂದಿಟ್ಟು ನಾವು ಯಾವಾಗಲೂ ನಮ್ಮ ಹಿಂದೆ ಮತ್ತು ಪ್ರಸ್ತುತ ಮತ್ತು ಭವಿಷ್ಯತನ್ನು ನೋಡುವವರಾಗಿರಬೇಕು. So today's passage will reveal to us two things that you and I must do ಈ ಒಂದು ವಾಕ್ಯ ಭಾಗ ಎರಡು ವಿಷಯಗಳು ನೀವು ಮಾಡಬೇಕಾದದ್ದು ತಿಳಿಸುತ್ತದೆ. to live with a Christ-centered vision for life. ಜೀವನಕ್ಕಾಗಿ ಕ್ರಿಸ್ತನ ಕೇಂದ್ರವಾಗಿರುವ ದರ್ಶನದಿಂದ ಜೀವಿಸಬೇಕು. Two things that you and I must do to live with a Christ-centered vision for life. ಜೀವನಕ್ಕಾಗಿ ಕ್ರೈಸ್ತನ ಕೇಂದ್ರವಾಗಿರುವ ದರ್ಶನದಿಂದ ಹೊಂದಿ ನಾವು ಮಾಡಬೇಕಾದ ಎರಡು ವಿಷಯಗಳು. The first thing that you and I should do is ಮೊದಲನೇದಾಗಿ ನೀವು ನಾವು ಮಾಡಬೇಕಾದದ್ದೇನೆಂದರೆ follow godly Christians and avoid those who distract you from the heavenly prize. ದೈವಿಕವಾದ ಕ್ರೈಸ್ತರನ್ನು ನೀವು ಅನುಸರಿಸಬೇಕು ಮತ್ತು ಲೋಕದನ್ನು ಅಥವಾ ಪರಲೋಕದ ವಿಷಯವನ್ನು ಅಡ್ಡಿಪಡಿಸುವ ಸಂಗತಿಗಳಿಂದ ನಾವು ದೂರವಾಗಿರಬೇಕು. Follow godly Christians ದೈವಿಕವಾದ ಕ್ರೈಸ್ತರನ್ನು ಅನುಸರಿಸಿರಿ and avoid those who distract you from the heavenly calling. ಅವನು ಪರಲೋಕ ಕರುವಿಕೆಗೆ ಅಡ್ಡಿಪಡಿಸುವವರನ್ನು ದೂರವಾಗಿಡಿರಿ. In other words, you and I must follow men and women who walk the path of the cross. ನೀವು ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರನ್ನು ಅನುಸರಿಸಬೇಕು. And we must stay away from or steer clear of those people who are the enemies of the cross. ಆ ಶಿಲುಬೆಗೆ ವೈರಿಯಾಗಿರುವವರನ್ನು ನಾವು ದೂರವಾಗಿರಬೇಕು ಅಥವಾ ಅವರಿಂದ ನಾವು ದೂರವಾಗಿರಬೇಕು. That's exactly what Paul exhorted the Philippians to do here. ಪೌಲನು ಸಹ ಇಲ್ಲಿ ಫಿಲಿಪಿಯವರು ಈ ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ. In verses 17 through 19, 17ನೇ ವಚನದಿಂದ 19ನೇ ವಚನದಲ್ಲಿ Paul told the Philippians to follow him, ಪೌಲನು ಫಿಲಿಪಿಯವರಿಗೆ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಹೇಳಿದನು. but beware of those whose minds are entirely on earthly things. ಆದರೆ ಭೂ ಸಂಬಂಧವಾದ ವಿಷಯಗಳ ಮೇಲೆ ಮನಸ್ಸಿಡುವವರ ಕುರಿತಾಗಿ ಎಚ್ಚರಿಕೆಯಿಂದಿರಿ. And in explaining these things, Paul did two things, and I want to look at them one by one. ಈ ವಿಷಯಗಳನ್ನು ವಿವರಿಸುವುದರಲ್ಲಿ ಪೌಲನು ಎರಡು ಕಾರ್ಯಗಳನ್ನು ಮಾಡಿದನು. ಒಂದೊಂದಾಗಿ ನಾವು ನೋಡೋಣ. Number one, ಮೊದಲನೇದಾಗಿ Paul appealed to the Philippians to follow him. Paul appealed to the Philippians to follow him and others who take after him in their lifestyles. ಪೌಲನು ಫಿಲಿಪಿಯವರಿಗೆ ತನ್ನ ಒಂದು ಮಾದರಿಯನ್ನು ಅನುಸರಿಸಬೇಕೆಂಬುದಾಗಿ ಆತನು ತಿಳಿಸಿದನು. And also others who follow him in their lifestyles. ಅದು ಮಾತ್ರವಲ್ಲದೆ ಆ ಕ್ರಿಸ್ತನ ಒಂದು ಜೀವನ ಶೈಲಿಯನ್ನು ಅನುಸರಿಸುವವರನ್ನು ಸಹ ಅನುಸರಿಸಿ ಎಂಬುದಾಗಿ. Look at verse 17. 17ನೇ ವಚನವನ್ನು ನೋಡಿರಿ. Brothers, join in imitating me and keep your eyes on those who walk according to the example you have in us. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. What is Paul's appeal here? ಇಲ್ಲಿ ಪೌಲನ ಒಂದು ಬೇಡುವಿಕೆ ಏನು? Now listen very carefully, please. ಜಾಗ್ರತೆಯಿಂದ ಕೇಳಿರಿ. Paul is appealing to the Philippians. ಪೌಲನು ಫಿಲಿಪಿಯವರಿಗೆ ಬೇಡಿಕೊಳ್ಳುವುದೇನೆಂದರೆ The entire church is appealing to join together in following him. ನನ್ನನ್ನು ಅನುಸರಿಸುವುದರಲ್ಲಿ ಇಡೀ ಸಭೆಯನ್ನು ಆತನು ಬೇಡಿಕೊಳ್ಳುತ್ತಿದ್ದಾನೆ. In other words, he is urging them, exhorting them to follow his example. ಇನ್ನೊಂದು ಮಾತಿನಲ್ಲಿ ತನ್ನ ಒಂದು ಮಾದರಿಯನ್ನು ಅನುಸರಿಸಬೇಕೆಂಬುದಾಗಿ ಇಡೀ ಸಭೆಯನ್ನು ಆತನು ಪ್ರೋತ್ಸಾಹಿಸುತ್ತಿದ್ದಾನೆ. Paul is standing boldly in front of the church and he's saying, follow me. ಪೌಲನು ಸಭೆ ಮುಂದೆ ಆತನು ಧೈರ್ಯವಾಗಿ ನಿಂತು ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. Now you know he's not literally standing,
he's in prison, but that's the imagery that we get here. ಆದ್ರೆ ಅವನು ಅಕ್ಷರಶಃವಾಗಿ ಅಲ್ಲಿ ನಿಂತಿಲ್ಲ, ಆದ್ರೆ ಅವನ ಸೆರೆಮನೆಯಲ್ಲಿದ್ದಾನೆ. ಆದ್ರೆ ಆ ಒಂದು ಚಿತ್ರ ನಮ್ಮ ಮುಂದೆ ಉಂಟು. But the point here is Paul is boldly exhorting them to follow his example. Imitate me. ನನ್ನನ್ನು ಅನುಸರಿಸಿರಿ ಎಂಬುದಾಗಿ, ತನ್ನ ಒಂದು ಮಾದರಿಯನ್ನು ಅನುಸರಿಸಬೇಕೆಂಬುದಾಗಿ ಪೌಲನು ಧೈರ್ಯದಿಂದ ಆ ಸಭಿಕರಿಗೆ ಆತನು ಪ್ರೋತ್ಸಾಹಿಸುತ್ತಿದ್ದಾನೆ. Now the idea of imitation comes from Paul's Jewish heritage. ಈ ಒಂದು ಯಹೂದ್ಯರ ಒಂದು ವಂಶಾವಳಿಯಲ್ಲಿ ಅಥವಾ ಆ ಒಂದು ಆಚಾರದಿಂದ ಅನುಸರಿಸಿ ಎಂಬ ಒಂದು ವಿಷಯವು ಬರುತ್ತದೆ. In the Jewish scheme of things, ಯಹೂದ್ಯರ ಒಂದು ವಿಷಯದಲ್ಲಿ a student learned not just from the teacher by following the teachings of the teacher, but also by following the example of his lifestyle. ಇಲ್ಲಿ ಆ ಬೋಧಕರು ಬೋಧಿಸುವ ವಿಷಯವನ್ನು ಅನುಸರಿಸುವುದು ಮಾತ್ರವಲ್ಲದೆ ಆ ಬೋಧಕರ ಜೀವನ ಶೈಲಿಯನ್ನು ಅನುಸರಿಸುವುದರ ಮೂಲಕ ಒಬ್ಬ ವಿದ್ಯಾರ್ಥಿ ಕಲಿಯುವವನಾಗಿರುತ್ತಾನೆ. So the student put into practice the very lifestyle of the Jewish teacher. ಇಲ್ಲಿ ಒಬ್ಬ ವಿದ್ಯಾರ್ಥಿಯು ಆ ಒಂದು ಯಹೂದಿಯ ಒಂದು ಬೋಧಕನ ಒಂದು ಜೀವನ ಶೈಲಿಯನ್ನು ಅನುಸರಿಸುವವನಾಗಿರುತ್ತಾನೆ. So Paul here is saying the same thing. ಪೌಲನು ಇದೇ ವಿಷಯವನ್ನು ತಿಳಿಸುತ್ತಿದ್ದಾನೆ. ಇಲ್ಲಿ He's saying, imitate me in my lifestyle. ನನ್ನನ್ನು ಅನುಸರಿಸಿರಿ, ನನ್ನ ಜೀವನ ಶೈಲಿಯನ್ನು. Follow me in my lifestyle. ನನ್ನ ಜೀವನ ಶೈಲಿಯನ್ನು ಅನುಸರಿಸಿರಿ. Follow me in my own journey of knowing Christ more and more. ಕ್ರಿಸ್ತನನ್ನು ಹೆಚ್ಚಾಗಿ ತಿಳಿದುಕೊಳ್ಳುವ ಈ ಒಂದು ಪ್ರಯಾಣದಲ್ಲಿ ನನ್ನನ್ನು ಅನುಸರಿಸಿರಿ. So when Paul says follow me, ಪೌಲನು ನನ್ನನ್ನು ಅನುಸರಿಸಿರಿ ಎಂಬುದಾಗಿರುವಾಗ in the context of the entire epistle, ಈ ಒಂದು ಸಂಪೂರ್ಣ ಪತ್ರದ ಹಿನ್ನೆಲೆಯಲ್ಲಿ there are two things in which he is asking them to imitate him. ಎರಡು ವಿಷಯಗಳಲ್ಲಿ ತನ್ನನ್ನು ಅನುಸರಿಸಬೇಕೆಂಬುದಾಗಿ ಪೌಲನು ಕೇಳಿಕೊಳ್ಳುತ್ತಿದ್ದಾನೆ. Number one, ಮೊದಲನೇದಾಗಿ in suffering for the sake of Christ and the gospel. ಕ್ರಿಸ್ತನ ನಿಮಿತ್ತ ಮತ್ತು ಸ್ವಾರ್ಥೆಯ ನಿಮಿತ್ತ ಶ್ರಮೆಯನ್ನು ಅನುಭವಿಸುವುದರಲ್ಲಿ. Number two, ಎರಡನೇದಾಗಿ follow him in a behavior that exemplifies the gospel. ಆ ಸ್ವಾರ್ಥೆಯನ್ನು ಪ್ರಸಿದ್ಧಿಪಡಿಸುವ ಒಂದು ವಿಷಯದಲ್ಲಿ ಮಾದರಿಯಾಗಿ ಅದನ್ನು ಅನುಸರಿಸಿರಿ. So Paul says, imitate me. ಪೌಲನು ನನ್ನನ್ನು ಅನುಸರಿಸಿರಿ ಎಂಬುದಾಗಿರುತ್ತಿದ್ದಾನೆ. Follow me. ನನ್ನನ್ನು ಅನುಸರಿಸಿರಿ. And notice the next part of the verse here. ವಾಕ್ಯದ ಮುಂದಿನ ಭಾಗವನ್ನು ಗಮನಿಸಿರಿ. He is also asking them to take note of and be on the lookout for those whose example or whose life is in keeping with Paul's example. ಇಲ್ಲಿ ನಾವು ನಿಮಗೆ ತೋರಿಸಿದ ಮಾದರಿ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಂಡಿರಿ. So it's not just Paul that they needed to follow. ಇಲ್ಲಿ ಪೌಲನನ್ನು ಮಾತ್ರ ಅನುಸರಿಸುವುದಲ್ಲ. The Philippians had to look out for people and notice those people who follow the example of Paul and follow them as well. ಇಲ್ಲಿ ಫಿಲಿಪಿಯವರು ಪೌಲನನ್ನ ಜೀವನ ಅಥವಾ ಪೌಲನ ಮಾದರಿಯನ್ನು ಅನುಸರಿಸುವವರನ್ನು ನೋಡಿ ಅವರನ್ನು ಸಹ ಅನುಸರಿಸುವವರಾಗಿರಬೇಕು. In the larger context of this passage, ಈ ವಾಕ್ಯ ಭಾಗದ ಒಂದು ಹಿನ್ನೆಲೆ ನೋಡುವಾಗ Timothy is an example there. ಇಲ್ಲಿ ತಿಮೋತಿಯನ್ನು ಮಾದರಿಯಾಗಿದ್ದಾನೆ. Epaphroditus is an example there. ಎಪಫ್ರೋದಿತನು ಮಾದರಿಯಾಗಿದ್ದಾನೆ. And most likely, ಅದು ಮಾತ್ರವಲ್ಲದೆ Paul was referring to various itinerant preachers who visited the church, and Paul himself was one of them. ಇಲ್ಲಿ ಪೌಲನು ಆ ಫಿಲಿಪ್ಪಿ ಸಭೆಯನ್ನು ಸಂದರ್ಶಿಸಿದ ಬೋಧಕರನ್ನು ಮತ್ತು ಪೌಲನನ್ನು ಸಹ ಆತನು ಸೂಚಿಸುತ್ತಿದ್ದಾನೆ. So Paul's point here is this. ಪೌಲನು ಹೇಳುವ ಅಂಶವು ಇದು ಆಗಿದೆ. Observe the lives of those who walk the path of the cross. ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೆಯುವವರನ್ನು ನೀವು ನೋಡಿರಿ. And those who are living in eager anticipation of the future. ಮತ್ತು ಭವಿಷ್ಯವನ್ನು ನಿರೀಕ್ಷಿಸಿಕೊಂಡು ಜೀವಿಸುವವರನ್ನು notice them carefully. ಅವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. Be on the lookout for such people. ಅಂತ ಜನರನ್ನು ಹುಡುಕಿರಿ. And follow them. ಅವರನ್ನು ಅನುಸರಿಸಿರಿ. Follow them. ಅವರನ್ನು ಅನುಸರಿಸಿರಿ. Now listen very carefully, please. ದಯಮಾಡಿ ಜಾಗ್ರತೆಯಿಂದ ಕೇಳಿ. Imagine this picture with me. ನನ್ನೊಂದಿಗೆ ಈ ಒಂದು ಚಿತ್ರವನ್ನು ಆಲೋಚಿಸಿರಿ. Think of the Christian life as a long parade from earth all the way to heaven. ಒಂದು ಕ್ರೈಸ್ತ ಜೀವಿತವನ್ನು ಭೂಮಿಯಿಂದ ಪರಲೋಕಕ್ಕೆ ಹೋಗುವ ಒಂದು ಪ್ರಯಾಣವಾಗಿ ಯೋಚಿಸಿ. It's a long parade all the way from earth to heaven. ಇಲ್ಲಿ ಭೂಮಿಯಿಂದ ಪರಲೋಕದ ಕಡೆಗೆ ಇರುವ ಒಂದು ಪ್ರಯಾಣ. At the head of the line is the Lord Jesus Christ himself. ಅಲ್ಲಿ ಕಡೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಿಂತಿದ್ದಾನೆ. He is the captain of our salvation. ನಮ್ಮ ಒಂದು ರಕ್ಷಣೆಗೆ ನಾಯಕನು ಆತನಾಗಿದ್ದಾನೆ. And step by step he is leading his followers into glory. ಹಂತವಾಗಿ ತನ್ನ ಹಿಂಬಾಲಕರನ್ನು ಆ ಮಹಿಮೆಗೆ ನಡೆಸುತ್ತಿದ್ದಾನೆ. It's a long road with many twists and turns. ಇದು ಒಂದು ಉತ್ತಮವಾದ ಒಂದು ರಸ್ತೆ, ಅಲ್ಲಿ ಏರುಪೇರುಗಳುಂಟು. But he is fully committed to making sure that everybody makes it to the end. ಆದರೆ ಪ್ರತಿಯೊಬ್ಬರು ಆ ಒಂದು ಅಂತ್ಯವನ್ನು ತಲುಪುವ ಹಾಗೆ ಆತನು ನಿಶ್ಚಯ ಮಾಡುವನು. But now listen very carefully, please. ಈಗ ಜಾಗ್ರತೆಯಿಂದ ಕೇಳಿರಿ. Since the road is long, ಒಂದು ರಸ್ತೆಯು ಉದ್ದವಾಗಿರುವ ಕಾರಣದಿಂದ, since the road has many twists and turns, ಆ ಒಂದು ಮಾರ್ಗದಲ್ಲಿ ಏರುಪೇರುಗಳು ಇರುವ ಕಾರಣದಿಂದ, we need people in front of us who show us the way. ಆದರೆ ನಮಗೆ ದಾರಿ ತೋರಿಸುವುದಕ್ಕಾಗಿ ನಮ್ಮ ಮುಂದೆ ಜನರು ಇರಬೇಕು. We need faithful people who are walking ahead of us who will tell us not to take wrong turns. ನಂಬಿಕಸ್ಥರಾದ ಜನರು ನಮ್ಮ ಮುಂದೆ ಇರಬೇಕು.
ಅವರು ತಪ್ಪಾದ ಒಂದು ಮಾರ್ಗವನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ಎಚ್ಚರಿಸುವ ಜನರಾಗಿರಬೇಕು. We need mentors in our lives. ನಮ್ಮ ಜೀವಿತದಲ್ಲಿ ಮಾರ್ಗದರ್ಶನ ತೋರಿಸುವವರು ಇರಬೇಕು. We need models in our lives. ನಮ್ಮ ಜೀವಿತದಲ್ಲಿ ಒಂದು ಮಾದರಿಯವರು ಇರಬೇಕು. Or in other words, heroes of faith in our lives. ಇನ್ನೊಂದು ಮಾತಿನಲ್ಲಿ ನಂಬಿಕೆಯ ವೀರರು ನಮ್ಮ ಜೀವಿತದಲ್ಲಿ We ಇರಬೇಕು. need people who are farther along in the spiritual journey, who will warn us and tell us not to take certain turns. ಈ ಒಂದು ಆತ್ಮಿಕ ಜೀವಿತದಲ್ಲಿ ನಮ್ಮ ಮುಂದಾಗಿ ಹೋಗಿ ನಮ್ಮನ್ನು ಎಚ್ಚರಿಸಿ ಮತ್ತು ಈ ಮಾರ್ಗವಾಗಿ ಹೋಗಬಾರದೆಂಬುದಾಗಿ ಎಚ್ಚರಿಸುವ ಜನರು ಇರಬೇಕು. And more than that, ಇದಕ್ಕಿಂತ ಹೆಚ್ಚಾಗಿ we need people ahead of us who keep us pointed to the Lord Jesus Christ. ಕ್ರಿಸ್ತನ ಕಡೆಗೆ ತೋರಿಸುವ ಜನರು ನಮ್ಮ ಮುಂದಾಗಿರಬೇಕು. Now, brothers and sisters, without such input into our Christian lives, we are likely to veer off and get into the wilderness. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ವಿಷಯಗಳು ನಮ್ಮ ಜೀವಿತದಲ್ಲಿ ಇಲ್ಲದೇ ಇದ್ರೆ ನಾವು ಕ್ರೈಸ್ತ ಜೀವಿತದಲ್ಲಿ ಮಾರ್ಗ ತಪ್ಪಿ ಹೋಗುವ ಸಾಧ್ಯತೆ ಇದೆ. We are likely to veer off and get into wrong tracks. ನಾವು ಮಾರ್ಗ ಬಿಟ್ಟು ತಪ್ಪಾದ ವಿಷಯಗಳಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. So let me ask you this question this morning. ಮುಂಜಾನೆ ನಿಮ್ಮಲ್ಲಿ ಪ್ರಶ್ನೆ ಕೇಳುತ್ತಿದ್ದೇನೆ. Who are you following? ನೀವು ಯಾರನ್ನು ಅನುಸರಿಸುತ್ತಿದ್ದೀರಿ? Who are your heroes in life? ನಿಮ್ಮ ಜೀವಿತದಲ್ಲಿ ವೀರರಾಗಿ Whose pattern or model are you taking for your own life? ನಿಮ್ಮ ಜೀವಿತಕ್ಕೆ ಯಾರ ಮಾದರಿ ಯಾರನ್ನು ಅನುಸರಿಸುತ್ತಿದ್ದೀರಿ? Who is up ahead of you on the way, showing you the right track? ಆ ಮಾರ್ಗದಲ್ಲಿ ನಿಮ್ಮ ಮುಂದಾಗಿ ಇದ್ದು ಯಾರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ? Who is pointing out the rough patches on the road and telling you go a little away from there? ಒಂದು ರಸ್ತೆಯ ಮಾರ್ಗದಲ್ಲಿ ಒಂದು ಕೆಟ್ಟದಾದ ವಿಷಯ ಇರುವುದಾದ್ರೆ ಅದನ್ನು ತಪ್ಪಿಸಿ ಹೋಗಿರಿ ಎಂಬುದಾಗಿ ತೋರಿಸುವವರು ಯಾರು ನಿಮ್ಮ ಮುಂದಿದ್ದಾರೆ? You know, brothers and sisters, ಪ್ರಿಯ ಸಹೋದರ ಸಹೋದರಿಯರೇ, we all need people like that in our lives. ನಮ್ಮೆಲ್ಲರಿಗೂ ನಮ್ಮ ಜೀವಿತದಲ್ಲಿ ಇಂಥ ಜನರು ಬೇಕಾಗಿದ್ದಾರೆ. None of us ever reaches a point in our Christian lives where we can say, I can do it on my own. ನಾನು ಎಲ್ಲವನ್ನೂ ಮಾಡಬಹುದು ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ನಿರಾಶೆ ಆಗುತ್ತಾರೆ. None of us ever reaches a point in our Christian lives where we can say, I don't need anybody else. ಅಥವಾ ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ನನಗೆ ಯಾರು ಬೇಡ ಎಂಬ ಒಂದು ಹಂತಕ್ಕೆ ನಾವು ಎಂದಿಗೂ ಬರುವುದಿಲ್ಲ. Now, some of us may have been Christians for about 50-60 years perhaps. ನಮ್ಮಲ್ಲಿ ಕೆಲವರು 50-60 ವರ್ಷಗಳ ಕಾಲ ಕ್ರೈಸ್ತರಾಗಿರಬಹುದು. And others of us may be just Christians for 6 months. ಇನ್ನು ಕೆಲವರು 6 ತಿಂಗಳ ಕಾಲ ಅವರು ಕ್ರೈಸ್ತರಾಗಿರಬಹುದು. But we all need people who are ahead of us in the journey. ಆದರೆ ಆ ಒಂದು ಪ್ರಯಾಣದಲ್ಲಿ ನಮಗೆ ಎಲ್ಲರಿಗೂ ನಮ್ಮ ಮುಂದಾಗಿ ಕೆಲವರು ಇರಬೇಕು. Who witness better than us. ನಮಗಿಂತ ಉತ್ತಮವಾಗಿ ಸಾಕ್ಷೀಕರಿಸುವವರು. Who pray better than us. ನಮಗಿಂತ ಉತ್ತಮರಾಗಿ ಪ್ರಾರ್ಥಿಸುವವರು. Who have great knowledge of the word than us. ನಮಗಿಂತ ಹೆಚ್ಚು ವಾಕ್ಯ ಜ್ಞಾನ ಇರುವವರು. Who have greater maturity than us. ನಮಗಿಂತ ಹೆಚ್ಚು ಪರಿಪಕ್ವತೆ ಹೊಂದಿರುವವರು. Because we need their encouragement in our lives. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಅವರ ಒಂದು ಪ್ರೋತ್ಸಾಹ ಅಗತ್ಯವಿದೆ. And we also need the challenge they provide to our lives. ಅದು ಮಾತ್ರವಲ್ಲದೆ ಅವರು ನೀಡುವ ಒಂದು ಸವಾಲು ಸಹ ನಮಗೆ ಬೇಕಾಗಿದೆ. Now this touches a very practical point. ಇದು ಕೆಲವು ಪ್ರಾಯೋಗಿಕವಾದ ಅಂಶಗಳನ್ನು ಮುಟ್ಟುವಂತದ್ದಾಗಿದೆ. Would you like to learn how to pray? ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಯುವ ಮನಸ್ಸಿದೆಯೋ? It's not very hard. Hang around people who pray all the time. ಇದು ತುಂಬಾ ಕಷ್ಟವಲ್ಲ. ಯಾವಾಗಲೂ ಪ್ರಾರ್ಥನೆ ಮಾಡುವವರೊಂದಿಗೆ ಇರಿ. And you will see that your prayers are being transformed automatically. ನೀವು ನಿಮ್ಮ ಒಂದು ಪ್ರಾರ್ಥನೆಯಲ್ಲೂ ಬದಲಾಗುವುದನ್ನು ನೀವು ಗಮನಿಸಬಹುದು. Would you like to grow in joy? Joy. ಸಂತೋಷದಲ್ಲಿ ನೀವು ಬೆಳೆಯಬೇಕು. Be with people who are joyous in the Lord all the time. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವವರ ಸಂಗಡ ಇರಬೇಕು. Spend time with such people. ಅಂತ ಜನರೊಂದಿಗೆ ಸಮಯವನ್ನು ಕಳೆಯಿರಿ. Do you wish to have a heart for the world? ಈ ಲೋಕಕ್ಕೆ ಒಂದು ಹೃದಯವುಳ್ಳವರಾಗಿರಬೇಕಾ? Spend time with missionaries. ಸೇವಕರೊಂದಿಗೆ ಸಮಯವನ್ನು ಕಳೆಯಿರಿ. Who are burdened for the gospel. ಸ್ವಾರ್ಥೆಗಾಗಿ ಭಾರವುಳ್ಳವರು. And you will begin to see that your heart is getting burdened as well bit by bit. ನೀವು ಸಹ ನಿಮ್ಮ ಒಂದು ಹೃದಯ ಸ್ವಲ್ಪ ಒಂದು ಭಾರ ಇರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. Are you struggling with some temptation? ಶೋಧನೆಯಿಂದ ನೀವು ಹೋರಾಡುತ್ತಿದ್ದೀರೋ? Find somebody who's fought the same battle and won it. ಇದೇ ಹೋರಾಟವನ್ನು ಹೋರಾಡಿ ಜಯಿಸಿದವರನ್ನು ನೀವು ಕಂಡುಹಿಡಿಯಿರಿ. Would you like to teach or preach better? ಉತ್ತಮವಾಗಿ ಪ್ರಸಂಗ ಮಾಡಬೇಕು ಅಥವಾ ಬೋಧಿಸಬೇಕೆಂಬುದಾಗಿದ್ದರೂ? Listen to some gifted teachers and learn from them. ವರಗಳುಳ್ಳ ಕೆಲವು ಬೋಧಕರನ್ನು ಕೇಳಿರಿ, ಅವರಿಂದ ನೀವು ಕಲಿತುಕೊಳ್ಳಿ. So follow faithful leaders and soon enough their example will make you a better Christian. ನಂಬಿಕಸ್ಥರಾದ ನಾಯಕರನ್ನು ಅನುಸರಿಸಿರಿ, ಅವರ ಒಂದು ಮಾದರಿ ನಿಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. Now let me ask you another question. ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. Who's following you?
ನಿಮ್ಮನ್ನು ಅನುಸರಿಸುವವರು ಯಾರು? Who's following you? ನಿಮ್ಮನ್ನು ಅನುಸರಿಸುವವರು ಯಾರು? Now get back to the imagery that I've started with. ನಾನು ಒಂದು ಪ್ರಾರಂಭದಲ್ಲಿ ಹೇಳಿದ ಆ ಒಂದು ದೃಶ್ಯಕ್ಕೆ ಬರೋಣ. So think of the Christian life as a long parade from earth all the way to heaven. ಕ್ರೈಸ್ತ ಜೀವನ ಈ ಭೂಮಿಯಿಂದ ಪರಲೋಕದ ಕಡೆಗೆ ಹೋಗುವ ಒಂದು ಉದ್ದವಾದ ಒಂದು And ಪ್ರಯಾಣವಾಗಿದೆ. once again, Jesus Christ our Lord is at the head of the road. ಮತ್ತೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಕನು ನಾಯಕನು ಆ ಒಂದು ಮಾರ್ಗದ ಅಂತ್ಯದಲ್ಲಿ ಇದ್ದಾನೆ. Since he's the captain of our salvation, he's standing right in the front, leading everybody. ಆತನು ನಮ್ಮ ರಕ್ಷಕರ ರಕ್ಷಣೆಯ ನಾಯಕನಾಗಿದ್ದ ಕಾರಣದಿಂದ ಎಲ್ಲರ ಮುಂದೆ ಆತನು ನಿಂತಿದ್ದಾನೆ. And there are people who are ahead of you, you're following them. As long as they are following Christ, you are safe. ನಮ್ಮ ಮುಂದೆ ಜನರಿದ್ದಾರೆ, ಅವರು ಕ್ರಿಸ್ತನನ್ನು ಅನುಸರಿಸುವ ತನಕ ನಾವು ಸುರಕ್ಷಿತವಾಗಿದ್ದೇವೆ. Why? ಯಾಕೆ? Because they're following Christ. ಯಾಕೆಂದ್ರೆ ನಮ್ಮ ಮುಂದೆ ಇರುವವರು ಕ್ರಿಸ್ತನನ್ನು ಅನುಸರಿಸುತ್ತಿದ್ದಾರೆ. You're following their example. ನೀವು ಅವರ ಮಾದರಿಯನ್ನು ಅನುಸರಿಸುತ್ತಿದ್ದೀರಿ. So you're safe. ನೀವು ಸುರಕ್ಷಿತರಾಗಿದ್ದೀರಿ. Now pause for a moment. ಇಲ್ಲಿಗೆ ಸ್ವಲ್ಪ ಸಮಯ ನಿಲ್ಲಿಸಿರಿ. In this journey, ಈ ಪ್ರಯಾಣದಲ್ಲಿ turn around and look at the people who are behind you. ನೀವು ಹಿಂತಿರುಗಿ ನಿಮ್ಮ ಹಿಂದೆ ಇರುವ ಜನರನ್ನು ನೋಡಿರಿ. What do you see? ನೀವು ನೋಡುವುದೇನು? There are lots of eyes peering in your direction. ಅನೇಕ ದೃಷ್ಟಿಗಳು ಅಥವಾ ಕಣ್ಣುಗಳು ನಿಮ್ಮ ಕಡೆ ಅದು ಕೇಂದ್ರವಾಗಿದೆ. They've been following you. ಅವರು ನಿಮ್ಮನ್ನು ಅನುಸರಿಸುತ್ತಿದ್ದಾರೆ. They've been following me. ಅವರು ನನ್ನನ್ನು ಅನುಸರಿಸುತ್ತಿದ್ದಾರೆ. I did not even realize it. ಆದ್ರೆ ನಾನು ಅದನ್ನು ಗುರುತಿಸದೇ ಇದ್ದೇನೆ. Now here is the danger, brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಅಪಾಯ ಉಂಟು. As long as you're following the right faithful people ahead of you, ನಿಮ್ಮ ಮುಂದಿರುವ ನಂಬಿಕಸ್ಥರಾದ ಜನರನ್ನು ನೀವು ಅನುಸರಿಸುವ ತನಕ the people who are following you will be safe as well. ನಿಮ್ಮನ್ನು ಅನುಸರಿಸುವವರು ಅವರು ಸಹ ಸುರಕ್ಷಿತವಾಗಿರುತ್ತಾರೆ. But the moment you veer off, ಆದ್ರೆ ನೀವು ಯಾವಾಗ ತಪ್ಪಿ ಹೋಗುತ್ತೀರೋ, it is not just who's veering off, you're taking a whole host of people who've been following you with you. ನೀವು ತಪ್ಪಿ ಹೋಗುವುದು ಮಾತ್ರವಲ್ಲದೆ ನಿಮ್ಮನ್ನು ಅನುಸರಿಸುವ ಆ ಒಂದು ಜನರ ಗುಂಪನ್ನು ಸಹ ನೀವು ತಪ್ಪಿಸುವ ಹಾಗೆ ಮಾಡುತ್ತಿದ್ದೀರಿ. Brothers and sisters, right now somebody is following you. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಸ್ತುತವಾಗಿ ನಿಮ್ಮನ್ನು ಯಾರೋ ಅನುಸರಿಸುತ್ತಿದ್ದಾರೆ. Somebody is looking to you to show them the way. ಯಾರೋ ನಿಮ್ಮನ್ನು ನೋಡಿ ಮಾರ್ಗ ತೋರಿಸುತ್ತಿದ್ದಾರೋ ಎಂಬುದಾಗಿ ನೋಡುತ್ತಿದ್ದಾರೆ. Somebody is praying right now because they heard you pray. ನೀವು ಪ್ರಾರ್ಥನೆ ಮಾಡಿದ್ದನ್ನು ಕೇಳಿ ಯಾರೋ ಪ್ರಾರ್ಥನೆ ಮಾಡುತ್ತಿದ್ದಾರೆ. Somebody this morning is watching you fight your own battles. ನೀವು ಹೋರಾಡುವ ಒಂದು ಹೋರಾಟವನ್ನು ಯಾರೋ ಗಮನಿಸುತ್ತಿದ್ದಾರೆ. Somebody wants to be like you. ನಿಮ್ಮ ಹಾಗೆ ಇರಬೇಕೆಂಬುದಾಗಿ ಬಯಸುವ ಕೆಲವರಿದ್ದಾರೆ. And we didn't even realize it. ಆದರೆ ನಾವು ಗುರುತಿಸದೇ ಇದ್ದೇವೆ. Keep on the path. ನಾವು ಆ ಮಾರ್ಗದಲ್ಲಿ ಇರಬೇಕು. Keep your eyes always on the prize. ನಮ್ಮ ಒಂದು ದೃಷ್ಟಿ ಯಾವಾಗಲೂ ಕ್ರಿಸ್ತನ ಕಡೆ ಇರಬೇಕು. Find some good faithful examples who are ahead of you in the journey and follow them. ನಮ್ಮ ಒಂದು ಪ್ರಯಾಣದಲ್ಲಿ ನಮ್ಮ ಮುಂದೆ ನಂಬಿಕಸ್ಥರಾಗಿರುವವರನ್ನು ನಾವು ನೋಡಿ ಅವರನ್ನು ಅನುಸರಿಸಬೇಕು. And don't forget, somebody is following you as well. ಆದರೆ ಮರೆತು ಹೋಗಬಾರದು, ನಿಮ್ಮನ್ನು ಸಹ ಹಿಂದೆ ಯಾರು ನೋಡಿ ಅನುಸರಿಸುತ್ತಿದ್ದಾರೆ. Don't let that somebody down. ಆ ಒಬ್ಬ ಯಾರೋ ಅವರನ್ನು ನಿರಾಶೆಪಡಿಸಬಾರದು. That's why Paul appealed to the Philippians here. ಇಲ್ಲಿ ಪೌಲನು ಫಿಲಿಪಿಯವರಿಗೆ ಇದೇ ವಿಷಯವನ್ನು ತಿಳಿಸುತ್ತಿದ್ದಾನೆ. To follow him and others who take after his lifestyle. ಆತನ ಮಾದರಿಯನ್ನು ಅನುಸರಿಸುವವರನ್ನು ಮತ್ತು ಆತನನ್ನು ಅನುಸರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಿದ್ದಾನೆ. Secondly, ಎರಡನೇದಾಗಿ Paul warned them of many who are completely earthly minded and have abandoned the cross. ಭೂಸಂಬಂಧವಾದ ವಿಷಯಗಳ ಮೇಲೆ ಮನಸ್ಸಿಟ್ಟು ಸಂಪೂರ್ಣವಾಗಿ ಕ್ರಿಸ್ತನ ಶಿಲುಬೆಯನ್ನು ಬಿಟ್ಟವರ ಕುರಿತಾಗಿ ಎಚ್ಚರಿಸುತ್ತಿದ್ದಾನೆ. Look at verses 18 and 19. 18 ಮತ್ತು 19ನೇ ವಚನವನ್ನು ಗಮನಿಸಿ. For many of whom I've often told you and now tell you even with tears, walk as the enemies of the cross of Christ. Their end is destruction. Their God is their belly, and they glory in their shame with minds set on earthly things. ಯಾಕಂದ್ರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಇರುತ್ತೇನೆ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿರುವವರು, ನಾವಾದರೂ ಪರಲೋಕ ಸಂಸ್ಥಾನ. Why does Paul want the Philippians to keep their eyes on him and those who imitate him? ಯಾಕೆ ಪೌಲನು ಈ ವಿಶ್ವಾಸಿಗಳನ್ನು ನನ್ನನ್ನು ಅನುಸರಿಸುವವರನ್ನು ಮತ್ತು ಇತರರ ಮೇಲೆ ದೃಷ್ಟಿ ಇಡಬೇಕೆಂಬುದಾಗಿ ಕೇಳಿಕೊಂಡರು. It is precisely because there are many people whose walk is the exact opposite. ಯಾಕಂದ್ರೆ ಅನೇಕರು ಈ ಒಂದು ಮಾರ್ಗಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿ ಅಥವಾ ವಿರೋಧಿಗಳಾಗಿದ್ದಾರೆ. That's why Paul says many walk here as the enemies of the cross. ಇಲ್ಲಿ ಕ್ರಿಸ್ತನ ಒಂದು ಶಿಲ್ಪಿಯ ವೈರಿಗಳಾಗಿ ಅವರು ನಡೆಯುತ್ತಿದ್ದಾರೆ. Most likely, ಬಹುತೇಕವಾಗಿ these are people who are professing to be Christians,
ಇವರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವ ಜನರು They are part of the church ಅವರು ಸಭೆಯ and they ಭಾಗವಾಗಿದ್ದಾರೆ, are not walking in the ways of the Lord. ಆದ್ರೆ ಅವರು ಕರ್ತನ ಮಾರ್ಗದಲ್ಲಿ ಅವರು ನಡೆಯುತ್ತಿಲ್ಲ. Or ಇಲ್ಲದಿದ್ರೆ these are people who think of themselves as walking in the ways of the Lord, ಇವರು ಕ್ರಿಸ್ತನ ಮಾರ್ಗ ಅಥವಾ ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಎಂಬುದಾಗಿ ನೆನೆಸಿಕೊಂಡು, and yet their lives and lifestyles betray them. ಆದರೂ ಸಹ ಅವರ ಜೀವನ ಶೈಲಿಯು ಅದಕ್ಕೆ ವಿರುದ್ಧವಾಗಿ ಉಂಟು. But their influence on the Christian community is very strong. ಆದರೆ ಕ್ರೈಸ್ತ ಸಮುದಾಯದಲ್ಲಿ ಇವರ ಒಂದು ಪ್ರಭಾವ ತುಂಬಾ ಗಂಭೀರವಾಗಿದೆ. And that's why Paul says, I've often warned you about such people. ಈ ಕಾರಣಕ್ಕಾಗಿ ಪೌಲನು ಹೇಳುವುದೇನೆಂದರೆ, ಇಂಥ ಜನರ ಕುರಿತಾಗಿ ಪದೇ ಪದೇ ನಾನು ಎಚ್ಚರಿಸಿದ್ದೇನೆ. And he even writes, now I'm even weeping to talk to you about them. ಇಲ್ಲಿ ಆತನು ಬರೆಯುತ್ತಾ ಹೇಳುವುದೇನೆಂದರೆ, ನಾನು ಈಗಲೂ ಅಳುತ್ತಾ ಹೇಳುತ್ತಿದ್ದೇನೆ. Paul has a pastoral concern ಪೌಲನು ಒಬ್ಬ ಬಾಲಕನ ಒಂದು ಚಿಂತೆ for ಉಳ್ಳವನಾಗಿದ್ದಾನೆ. those people whose minds are entirely on earthly things. ಭೂ ಸಂಬಂಧವಾದ ಮೇಲೆ ಮನಸ್ಸಿರುವವರ ಕುರಿತಾಗಿ. Now these people are causing him intense emotional pain. ಈ ಜನರು ಇವನಿಗೆ ತುಂಬಾ ಆಳವಾದ ಒಂದು ನೋವನ್ನು ಉಂಟು ಮಾಡುತ್ತಿದ್ದಾರೆ. So though his words are very harsh towards them, his heart is broken for them. ಇವರ ಕಡೆಗೆ ತುಂಬಾ ಕಠಿಣವಾದ ಪದಗಳನ್ನು ಉಪಯೋಗಿಸಿದ್ರು ಸಹ ಅವರ ಕುರಿತಾಗಿ ತುಂಬಾ ಒಂದು ನೋವಿನಲ್ಲಿ ಇದ್ದಾನೆ. So he mourns over such people and their lifestyles. ಅಂತ ಜನರ ಕುರಿತಾಗಿ, ಅಂತ ಜನರ ಜೀವನ ಶೈಲಿಯನ್ನು ನೋಡಿ ಆತನು ಅಳುತ್ತಿದ್ದಾನೆ. And as he mourns over them, he gives a fivefold description about such people. ಇವರ ಕುರಿತಾಗಿ ಆತನು ಅವರ ಕುರಿತಾಗಿ 5 ವಿವರಣೆಯನ್ನು ಕೊಡುತ್ತಿದ್ದಾನೆ. Number 1, look at the verse. ಮೊದಲನೇದಾಗಿ ವಚನವನ್ನು ನೋಡಿ. He calls them the enemies of the cross. ಇವರು ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. What does it mean to be an enemy of the cross? ಶಿಲುಬೆಗೆ ವಿರೋಧಿಗಳಾಗಿರುವುದಾದರೇನು? Now go back to what Paul has said about himself and even about Christ Jesus in this epistle. ಈ ಒಂದು ಪತ್ರದಲ್ಲಿ ಪೌಲನು ತನ್ನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಹೇಳಿದ ವಿಷಯವೇನು? Remember in chapter 2, 2ನೇ ಅಧ್ಯಾಯದಲ್ಲಿ Christ was God himself, ಕ್ರಿಸ್ತನು ಆತನು ದೇವರಾಗಿ left the glory of heaven. ಪರಲೋಕ ಮಹಿಮೆಯನ್ನು ಬಿಟ್ಟು He humbled himself to death, even death on a cross. ಆತನು ತನ್ನನ್ನೇ ತಗ್ಗಿಸಿಕೊಂಡನು, ಶಿಲುಬೆ ಮರಣವನ್ನು 1 ವರ್ಷ ತಗ್ಗಿಸಿಕೊಂಡನು. And therefore God exalted him to the highest place. ಆದ್ದರಿಂದ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು. Now look at Paul's own life. ಈಗ ಪೌಲನ ಸ್ವಂತ ಜೀವಿತ ನೋಡಿ. He counted all of his credentials as a loss for the sake of Christ. ಆದರೆ ಕ್ರಿಸ್ತನ ನಿಮಿತ್ತ ಆತನ ಎಲ್ಲ ಒಂದು ಹರತೆಯು ಅದು ನಷ್ಟವೆಂದೆನಿಸಿದನು. Now this tells us ಇದು ನಮಗೆ ತಿಳಿಪಡಿಸುವುದೇನೆಂದರೆ, that the cross stands as God's negation of human power and human pride. ಒಂದು ಶಿಲುಬೆಯು ಮನುಷ್ಯರ ಒಂದು ಶಕ್ತಿ ಮತ್ತು ಮನುಷ್ಯರ ಒಂದು ಗರ್ವಕ್ಕೆ ಅದು ವಿರೋಧಿಯಾಗಿ ಉಂಟು. The cross means death to our pride. ಒಂದು ಶಿಲುಬೆ ಅದು ನಮ್ಮ ಒಂದು ಗೌರವಕ್ಕೆ ಅದು ಸತ್ತದಾಗಿದೆ. And anybody who doesn't go that way ಯಾರಾದರೂ ಆ ಕಡೆಗೆ ಹೋಗದಿದ್ದರೆ becomes the enemy of the cross. ಆ ಶಿಲುಬೆಗೆ ವಿರೋಧಿಗಳಾಗಿರುತ್ತಾರೆ. And it's particularly because of their conduct and their lifestyle, Paul calls them the enemies of the cross. ನಿಖರವಾಗಿ ಅವರ ಒಂದು ಜೀವನ ಶೈಲಿ ಮತ್ತು ಅವರ ನಡತೆಯ ದೆಸೆಯಿಂದ ಶಿಲುಬೆಗೆ ವಿರೋಧಿಗಳಾಗಿದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾನೆ. In other words, those who don't follow Paul's pattern of lifestyle are the enemies of the cross. ಇನ್ನೊಂದು ಮಾತಿನಲ್ಲಿ ಪೌಲನ ಮಾದರಿಯನ್ನು ಅನುಸರಿಸದೆ ಇರುವವರು ಶಿಲುಬೆಗೆ ವಿರೋಧಿಗಳಾಗಿದ್ದಾರೆ. So the first thing is he calls them the enemies of the cross. ಮೊದಲನೇದಾಗಿ ಇಂಥ ಜನರನ್ನು ಶಿಲುಬೆಗೆ ವಿರೋಧಿಗಳು ಎಂಬುದಾಗಿ ಹೇಳುತ್ತಿದ್ದಾನೆ. Second description, ಇವರ ಕುರಿತಾಗಿ 2ನೇ ವಿವರಣೆ, their end is destruction. ಅವರ ಒಂದು ಅಂತ್ಯವು ಅದು ನಾಶನವಾಗಿದೆ. When you abandon the cross, ನೀವು ಶಿಲುಬೆಯನ್ನು ತಿರಸ್ಕರಿಸುವುದಾದರೆ, when you don't accept the lifestyle or the message of the cross, ಆ ಶಿಲುಬೆಯ ಒಂದು ಸಂದೇಶವನ್ನು ಜೀವನ ಶೈಲಿಯಾಗಿ ಸ್ವೀಕರಿಸದೇ ಇರುವುದಾದರೆ, what is the ultimate end? ಅಂತ್ಯಾವಸ್ಥೆ ಏನು? Paul says the eschatological end for such people is destruction. ಪೌಲನು ಅವರ ಒಂದು ಅಂತ್ಯಾವಸ್ಥೆ ಅದು ನಾಶನವೇ ಎಂಬುದಾಗಿ ಹೇಳುತ್ತಿದ್ದಾನೆ. For all the enemies of the cross, ಶಿಲುಬೆಯ ವಿರೋಧಿಗಳೆಲ್ಲರಿಗೂ the ultimate end is destruction. ಅಂತ್ಯಾವಸ್ಥೆ ನಾಶನ. Thirdly and quickly, ಬೇಗ ಮೂರನೇದಾಗಿ, their God is their belly. ಹೊಟ್ಟೆಯೇ ಅವರ ದೇವರು. Their God is their stomach. ಹೊಟ್ಟೆಯೇ ಅವರ ದೇವರು. Now, the scripture usually uses the word stomach in 2 different ways. ಸತ್ಯವೇದದಲ್ಲಿ ಹೊಟ್ಟೆ ಎರಡು ರೀತಿಯಲ್ಲಿ ಬಳಸಲ್ಪಟ್ಟಿದೆ. It literally uses it as the organ of our nourishment. Where we eat food, it goes into the organ called stomach. ಅಕ್ಷರಸವಾಗಿ ನಮ್ಮ ಒಂದು ದೇಹದಲ್ಲಿರುವ ಒಂದು ಅಂಗವಾಗಿ ನಾವು ಆಹಾರ ತೆಗೆದುಕೊಳ್ಳುವಾಗ ಅದು ಹೊಟ್ಟೆಯೊಳಗೆ ಹೋಗುತ್ತದೆ. That's the first way it uses stomach. ಈ ರೀತಿಯಾಗಿ ಮೊದಲನೇ ಒಂದು ಪ್ರಯೋಗವಾಗಿದೆ. There is a second way it uses in a metaphorical way. ಎರಡನೇದಾಗಿ ಒಂದು ಅಲಂಕಾರ ಭಾಷೆಯಲ್ಲಿ It means it's the seat of inward life and emotions and will and everything.
ಇನ್ನೊಂದು ಮಾತಿನಲ್ಲಿ ನಾವು ನೋಡುವಾಗ ಅದೇನಂದ್ರೆ ನಮ್ಮ ಒಂದು ಭಾವನೆ ಮತ್ತು ನಮ್ಮ ಒಂದು ಚಿತ್ತ ಇದರೆಲ್ಲರ ಒಂದು ಭಾಗವಾಗಿದೆ. It is a seat of the inward life. ಆ ಒಂದು ಆಂತರ್ಯ ಜೀವಿತದ ಒಂದು ಕುರ್ಚಿಯಾಗಿ ಉಂಟು. It is a seat of feelings and emotions and will and everything. ನಮ್ಮ ಒಂದು ಭಾವನೆ, ಉದ್ರೇಕ ಮತ್ತು ಚಿತ್ತ ಇದೆಲ್ಲದರ ಒಂದು ಕುರ್ಚಿಯಾಗಿ ಉಂಟು. And Paul says that God is their stomach. ಪೌಲನು ಇಲ್ಲಿ ಅವರ ಹೊಟ್ಟೆಯೇ ಅವರ ದೇವರು. In other words, these people are driven by fleshly impulses. ಇನ್ನೊಂದು ಮಾತಿನಲ್ಲಿ ಇವರು ಈ ಒಂದು ಶಾರೀರಿಕ ಆಶೆಯಿಂದ ಅವರು ನಡೆಸಲ್ಪಡುತ್ತಿದ್ದಾರೆ. They worship their own appetites. ತಮ್ಮ ಒಂದು ಹೊಟ್ಟೆಯನ್ನೇ ಅಥವಾ ಒಂದು ಆಶೆಯನ್ನೇ ಅವರು ಆರಾಧಿಸುತ್ತಿದ್ದಾರೆ. Their God is their belly. ಅವರ ಹೊಟ್ಟೆಯೇ ಅವರ ದೇವರು. Fourthly, ನಾಲ್ಕನೇದಾಗಿ they glory in their shame. ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. Paul is saying this. ಪೌಲನು ಹೇಳುತ್ತಿದ್ದಾನೆ, The things that such people glory in, ಇಂಥ ವಿಷಯಗಳಲ್ಲಿ ಅವರು ಹೊಗಳಿಕೊಳ್ಳುತ್ತಿದ್ದಾರೆ. the things that such people boast about, ಇಂಥ ವಿಷಯಗಳಲ್ಲಿ ಅವರು ಹೊಗಳಿಕೊಳ್ಳುತ್ತಿದ್ದಾರೆ. these are shameful things in light of the cross. ಶಿಲುಬೆಯ ದೃಷ್ಟಿಯಲ್ಲಿ ನೋಡುವಾಗ ಇದು ನಾಚಿಕೆಗೆಟ್ಟ ಕೆಲಸ. And yet they are proud of what they do. ಆದರೂ ಸಹ ಅವರು ಮಾಡುವ ವಿಷಯಗಳಲ್ಲಿ ಹೊಗಳಿಕೊಳ್ಳುತ್ತಿದ್ದಾರೆ. They boast about their shameful indulgences. ಅವರು ನಾಚಿಕೆ ಕೆಲಸಗಳಲ್ಲಿ ಅವರು ಹೊಗಳಿಕೊಳ್ಳುತ್ತಿದ್ದಾರೆ. They glory in their shame. ಅವರ ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. Fifthly, ಐದನೇದಾಗಿ what does Paul say? ಪೌಲನು ಹೇಳುವುದೇನೆಂದರೆ, They set their minds on earthly things. ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. They set their minds on earthly things. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು. Remember, Paul's mind is altogether set on the heavenly prize. ಪೌಲನು ಆತನ ಒಂದು ಮನಸ್ಸು ಪರಲೋಕದ ಒಂದು ಬಹುಮಾನದ ಕಡೆಗೆ ದೃಷ್ಟಿ ಇದೆ. In chapter 1 verse 21, Paul already said, "For me to live is Christ and to die is gain." 21ನೇ ವಚನದಲ್ಲಿ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. But these people ಆದರೆ ಈ ಜನರಾದರು have abandoned the pursuit of the heavenly prize, ಆದರೆ ಪರಲೋಕ ಬಹುಮಾನವನ್ನು ಹಿಂದಟ್ಟುವುದನ್ನು ಬಿಟ್ಟು, and they are only following what belongs to the things of the world. ಆದರೆ ಈ ಲೋಕಕ್ಕೆ ಸೇರಿದ ವಿಷಯಗಳನ್ನೇ ಅನುಸರಿಸುತ್ತಿದ್ದಾರೆ ಅಥವಾ ಹಿಂದಟ್ಟು ಹೋಗುತ್ತಿದ್ದಾರೆ. Their minds are set on earthly things. ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ. Now let me transpose that into modern day language so you can identify such people easily. ಇಂಥ ಜನರನ್ನು ಗುರುತಿಸುವುದಕ್ಕಾಗಿ ಈ ಆಧುನಿಕ ಜೀವನದಲ್ಲಿ ಇಂಥ ಜನರನ್ನು ಗುರುತಿಸುವುದಕ್ಕೆ ನಾನು ಬದಲಾಯಿಸುತ್ತೇನೆ. Number one, ಮೊದಲನೇದಾಗಿ they claim to be Christians, ಅವರು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಾರೆ. but their lives and lifestyles betray them. ಆದರೆ ಅವರ ಜೀವನ ಮತ್ತು ಜೀವನ ಶೈಲಿ ಅದಕ್ಕೆ ವಿರುದ್ಧವಾಗಿದ್ದು, They live for self gratification. ಅವರು ತಮ್ಮ ಒಂದು ಭೋಗಕ್ಕಾಗಿ ಅವರು ಜೀವಿಸುತ್ತಿದ್ದಾರೆ. They brag about their sins. ಅವರ ಒಂದು ಪಾಪದ ವಿಷಯಗಳಲ್ಲಿ ಕೊಚ್ಚಿಕೊಳ್ಳುತ್ತಾರೆ. They drag others down with them. ಮತ್ತು ಇತರರನ್ನು ತಮ್ಮ ಒಂದು ಸೆಲಬಿಗೆ ಬೀಳುವಾಗೆ ಮಾಡುತ್ತಾರೆ. They will destroy you if you follow them. ನೀವು ಅವರನ್ನು ಅನುಸರಿಸುವುದಾದರೆ ಅವರು ನಿಮ್ಮನ್ನು ನಾಶಪಡಿಸುತ್ತಾರೆ. In other words, they are going to hell. Don't follow them. ಇನ್ನೊಂದು ಮಾತಿನಲ್ಲಿ ಅವರು ನರಕಕ್ಕೆ ಹೋಗುತ್ತಿದ್ದಾರೆ, ಅವರನ್ನು ಅನುಸರಿಸಬೇಡಿರಿ. And that's why Paul warned them of the many who are completely earthly minded. ಈ ರೀತಿಯಾಗಿ ಪ್ರಾಪಂಚ ಕಾರ್ಯಗಳ ಮೇಲೆ ಮನಸ್ಸಿಟ್ಟವರ ಕುರಿತಾಗಿ ಪೌಲನು ಎಚ್ಚರಿಸುತ್ತಿದ್ದಾನೆ. And they have abandoned the way of the cross. ಶಿಲುಬೆಯ ಮಾರ್ಗವನ್ನು ಇವರು ಬಿಟ್ಟು ಬಿಟ್ಟಿದ್ದಾರೆ. So let me ask you this question in application. ನಮಗೆ ಅನ್ವಯಿಸುವ ಹಾಗೆ ಪ್ರಶ್ನೆಯನ್ನು ಕೇಳುತ್ತೇವೆ. Do you follow godly people in your lives? ನೀವು ನಿಮ್ಮ ಜೀವಿತದಲ್ಲಿ ದೈವಿಕವಾದ ಜನರನ್ನು ಅನುಸರಿಸುತ್ತಿದ್ದೀರೋ? Do I have godly examples and patterns and models in my life? ನನ್ನ ಜೀವಿತದಲ್ಲಿ ದೈವಿಕವಾದ ಒಂದು ಮಾದರಿ, ದೈವಿಕವಾದ ಒಂದು ಉದಾಹರಣೆ ಇದೆಯೋ? I don't have time to expand on this. ಇದನ್ನು ನಾನು ವಿವರಿಸುವುದಕ್ಕೆ ಸಮಯವಿಲ್ಲ. But please ask yourself this question. ಆದರೆ ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿರಿ. Who is my hero? ನನ್ನ ಒಬ್ಬ ಹೀರೋ ಆಗಿ ಯಾರಿದ್ದಾರೆ? Who is my model? ನನಗೆ ಮಾದರಿಯಾಗಿ ಯಾರಿದ್ದಾರೆ? Who is my mentor? ನನಗೆ ಮಾರ್ಗದರ್ಶನ ತೋರಿಸುವವರು ಯಾರು? Who is ahead of me in the Christian journey, showing me the way and warning me not to take the wrong way? ನನ್ನ ಒಂದು ಕ್ರೈಸ್ತ ಪ್ರಯಾಣದಲ್ಲಿ ನನ್ನ ಮುಂದೆ ಆಗಿದ್ದು ನನ್ನನ್ನು ಮಾರ್ಗದರ್ಶಿಸಿ ಮತ್ತು ಎಚ್ಚರಿಸುವ ವ್ಯಕ್ತಿ ಯಾರು? Brothers and sisters, ಪ್ರಿಯ ಸಹೋದರ ಸಹೋದರಿಯರೇ, we have to have such people in our lives. ಇಂಥ ಜನರು ನಮ್ಮ ಜೀವಿತದಲ್ಲಿ ಇರಬೇಕು. And there is no other way to win the prize. ಈ ಬಹುಮಾನವನ್ನು ಪಡೆದುಕೊಳ್ಳೋದಕ್ಕೆ ಬೇರೆ ಮಾರ್ಗ ಇಲ್ಲ. So that's the first thing that we see here. ಇದು ಮೊದಲನೇದಾಗಿ ನಾವು ನೋಡುವ ವಿಷಯ. How do we live with a Christ-centered vision for life? ಕ್ರಿಸ್ತನ ಕೇಂದ್ರವಾಗಿರುವ ದರ್ಶನದಿಂದ ಹೇಗೆ ಜೀವಿಸುವುದು? Number one, ಮೊದಲನೇದಾಗಿ follow godly Christians ದೈವಿಕವಾದ ಕ್ರೈಸ್ತರನ್ನು ಅನುಸರಿಸಿರಿ and avoid those who distract you from the heavenly prize. ಪರಲೋಕ ಬಹುಮಾನದಿಂದ ನಿಮ್ಮನ್ನು ಅಡ್ಡಿಪಡಿಸುವವರಿಂದ ದೂರವಾಗಿರಿ. Then there's a second thing that you and I must do. ನಾವು ಮಾಡಬೇಕಾದ ಎರಡನೇ ವಿಷಯವುದು To live our lives with a Christ-centered vision. ಕ್ರಿಸ್ತನು ಕೇಂದ್ರವಾಗಿರುವ ದರ್ಶನದಿಂದ ಜೀವಿಸುವುದು. And that is in verses 20 and 21 in English. ಆಂಗ್ಲ ಭಾಷೆಯಲ್ಲಿ 20 ಮತ್ತು 21ನೇ ವಚನದಲ್ಲಿ And these verses say,
ಈ ವಾಕ್ಯಗಳೇನುವುದೆಂದರೆ that you must remember that we don't belong here, ನಾವು ಈ ಲೋಕಕ್ಕೆ ಸೇರಿದವರು ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. and our future is a glorious one with Christ Jesus. ನಮ್ಮ ಒಂದು ಭವಿಷ್ಯ ಅದು ಮಹಿಮೆಯುಳ್ಳದು, ಅದು ಕ್ರಿಸ್ತನೊಂದಿಗೆ ಉಂಟು. Our future is a glorious one with Christ Jesus. ಕ್ರಿಸ್ತನೊಂದಿಗೆ ನಮ್ಮ ಒಂದು ಭವಿಷ್ಯ ಅದು ಮಹಿಮೆಯುಳ್ಳದು. We live in this world, ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ, but we know that we don't belong here. ಆದರೆ ನಾವು ಈ ಲೋಕಕ್ಕೆ ಸೇರಿದವರಲ್ಲ ಎಂಬುದಾಗಿ ನಮಗೆ ಗೊತ್ತಿದೆ. And we have a heavenly prize awaiting us for which we must strive. ಪರಲೋಕದಲ್ಲಿ ನಮಗಾಗಿ ಒಂದು ಬಹುಮಾನ ಇಟ್ಟಿದೆ, ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು. And that's what Paul told the Philippians here. ಪೌಲನು ಫಿಲಿಪ್ಪಿಯರಿಗೆ ಈ ವಿಷಯವನ್ನೇ ತಿಳಿಯಪಡಿಸಿದನು. Paul reminded the Philippians of their heavenly citizenship. ಅವರ ಪರಲೋಕ ಸಂಸ್ಥಾನದ ಕುರಿತಾಗಿ ಪೌಲನು ಅವರಿಗೆ ಜ್ಞಾಪಕಪಡಿಸಿದನು. And the ultimate prize that awaited them. ಮತ್ತು ಅವರಿಗಾಗಿ ಒಂದು ಅಂತಿಮವಾದ ಒಂದು ಬಹುಮಾನ ಕಾಯುತ್ತಿದೆ. And he clarified this by doing two things, and I want to look at them quickly. ಎರಡು ವಿಷಯಗಳನ್ನು ಮಾಡುವುದರ ಮೂಲಕ ಇದನ್ನು ಸ್ಪಷ್ಟೀಕರಿಸಿದನು. ಬೇಗ ನಾವು ನೋಡೋಣ. Number one, ಮೊದಲನೇದಾಗಿ Paul pointed the Philippians to their heavenly citizenship and the return of the Lord Jesus Christ. ಪೌಲನು ಫಿಲಿಪ್ಪಿಯವರನ್ನು ಪರಲೋಕ ಸಂಸ್ಥಾನದವರೆಂಬುದಾಗಿ ತಿಳಿಸಿ ಮತ್ತು ಕ್ರಿಸ್ತನ ಹಿಂತಿರುಗಿ ಬರೋಣದ ಕಡೆಗೆ ಆತನು ಅವರನ್ನು ತಿರುಗಿಸಿದನು. Look at verse 20. 20ನೇ ವಚನ ನೋಡಿರಿ. But our citizenship is in heaven, and from it we await a Savior, the Lord Jesus Christ. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. Notice the immediate contrast here. ಇಲ್ಲಿ ವಿರುದ್ಧವಾದ ವಿಷಯಗಳನ್ನು ಗಮನಿಸಿರಿ. The people who walk in contrast to Paul's lifestyle ಪೌಲನ ಜೀವನ ಶೈಲಿಗೆ ವಿರುದ್ಧವಾಗಿ ಜೀವಿಸುವವರು have set their minds on earthly things. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ. But our citizenship is in heaven. ಆದರೆ ನಾವಾದರೂ ಪರಲೋಕ ಸಂಸ್ಥಾನದವರು. So question here is, ಇಲ್ಲಿ ಪ್ರಶ್ನೆ ಏನೆಂದರೆ, why should the Philippians imitate Paul and those who take after his lifestyle? ಪೌಲನನ್ನು ಮತ್ತು ಪೌಲನ ಜೀವನ ಶೈಲಿಯನ್ನು ಅನುಸರಿಸುವವರನ್ನು ಯಾಕೆ ಫಿಲಿಪ್ಪಿಯವರು ಅನುಸರಿಸಬೇಕು? Because our citizenship is in heaven. ಯಾಕಂದ್ರೆ ನಮ್ಮ ಸಂಸ್ಥಾನವು ಅಥವಾ ಪರಲೋಕ ಸಂಸ್ಥಾನದವರು ನಾವು. And therefore that's where our focus must be. ಆದ್ದರಿಂದ ನಮ್ಮ ಒಂದು ಗುರಿ ಅಥವಾ ನಮ್ಮ ದೃಷ್ಟಿ ಆ ಕಡೆ ಇರಬೇಕು. Notice another contrast here. ಇಲ್ಲಿ ಮತ್ತೊಂದು ವಿರುದ್ಧ ಸಂಗತಿಯನ್ನು For ಗಮನಿಸಿ. people who are the enemies of the cross, ಶಿಲುಬೆಗೆ ವೈರಿಗಳಾಗಿರುವವರಿಗೆ what is their end? ಅವರ ಅಂತ್ಯಾವಸ್ಥೆ ಏನು? Their end is destruction. ಅವರ ಅಂತ್ಯಾವಸ್ಥೆ ನಾಶನವಾಗಿದೆ. But the contrast here is our citizenship is in heaven. It's a glorious place. ಆದರೆ ಇಲ್ಲಿ ನಮ್ಮ ಒಂದು ನಾವಾದ ಪರಲೋಕ ಸಂಸ್ಥಾನದವರು, ಅದು ಮಹಿಮಾತಿಶಯವಾದದ್ದು. So Paul is helping the Philippians realize ಇಲ್ಲಿ ಫಿಲಿಪ್ಪಿಯವರು ಅರ್ಥ ಮಾಡಿಕೊಳ್ಳುವಾಗೆ ಪೌಲನು ಸಹಾಯ ಮಾಡುತ್ತಿದ್ದಾನೆ. that Paul himself and the Philippians and all of the believers together will be participants in that great eschatological prize that is awaiting us. ಇಲ್ಲಿ ಪೌಲನು ಫಿಲಿಪ್ಪಿಯ ಸಭೆಯವರು ಮತ್ತು ಎಲ್ಲಾ ವಿಶ್ವಾಸಿಗಳು ಅವರ ಭವಿಷ್ಯದಲ್ಲಿ ಅವರು ಬಹುಮಾನವಾಗಿ ಇಟ್ಟಿದೆ, ಅದರಲ್ಲಿ ಎಲ್ಲರೂ ಭಾಗವಾಗಿರುತ್ತಾರೆ. Now Paul here is using the language of citizenship. ಇಲ್ಲಿ ಪೌಲನು ಈ ಒಂದು ಸಂಸ್ಥಾನದವರು ಎಂಬ ಪದವನ್ನು ಬಳಸುತ್ತಿದ್ದಾನೆ. The language of citizenship must be understood against the backdrop or background of Roman citizenship here. ಇಲ್ಲಿ ರೋಮ ಒಂದು ಸರ್ಕಾರದ ಒಂದು ಸಂಸ್ಥಾನದವರು ಎಂಬ ಹಿನ್ನೆಲೆಯಿಂದ ಈ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. These words must have had a very special meaning to the church at Philippi. ಫಿಲಿಪ್ಪಿಯಲ್ಲಿರುವ ಸಭೆಗೆ ಈ ಒಂದು ಮಾತುಗಳು ವಿಶೇಷವಾದ ಒಂದು ಮೌಲ್ಯ ಹೊಂದಿತ್ತು. Now listen very carefully, please. ಇಲ್ಲಿ ಜಾಗ್ರತೆಯಿಂದ ಕೇಳಿರಿ. The city of Philippi ಫಿಲಿಪ್ಪಿ ಪಟ್ಟಣವು was about 1400 kilometers from the capital of the Roman Empire, which is Rome. ರೋಮ ಒಂದು ಸಾಮ್ರಾಜ್ಯ ಅಥವಾ ರೋಮ ಪಟ್ಟಣದಿಂದ 1400 ಕಿಲೋಮೀಟರ್ ದೂರವಾಗಿತ್ತು. What is the distance? ಒಂದು ಅಂತರ ಅಥವಾ ದೂರ ಎಷ್ಟಾಗಿತ್ತು? 1400 kilometers. 1400 ಕಿಲೋಮೀಟರ್ ದೂರ. Okay, so that's like from here all the way to what? No, Delhi is 2000. Okay, perhaps Bhopal. ಇಲ್ಲಿಂದ ಭೋಪಾಲ್ ತನಕ That far. ಅಷ್ಟು ದೂರ. And yet, ಆದರೂ ಸಹ the people living in Philippi were granted Roman citizenship. ಆದರೆ ಫಿಲಿಪ್ಪಿ ಪಟ್ಟಣದಲ್ಲಿ ಜೀವಿಸುವವರಿಗೆ ರೋಮ ಸಾಮ್ರಾಜ್ಯದ ಒಂದು ಸಂಸ್ಥಾನವು ದೊರೆಯಿತು. The city of Philippi was governed by Roman law. ಈ ಫಿಲಿಪ್ಪಿ ಪಟ್ಟಣವು ರೋಮ ಒಂದು ಸರ್ಕಾರವು ಅಥವಾ ಆಡಳಿತ ಮಾಡಿತು. They practiced Roman customs. ರೋಮ ಒಂದು ಆಚಾರವನ್ನು ಅನುಸರಿಸುತ್ತಿದ್ದರು. So somebody from Rome could go to Philippi and feel right at home. ರೋಮ ಒಂದು ಪಟ್ಟಣದಿಂದ ಫಿಲಿಪ್ಪಿಗೆ ಹೋಗಬಹುದು ಮತ್ತು ಅಲ್ಲಿ ಒಂದು ಮನೆಯಾಗಿ ಅವರು ವಾಸವಾಗಿರಬಹುದು. In the same way, ಅದೇ ರೀತಿಯಾಗಿ we live here on earth, ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ, far away from heaven, ಪರಲೋಕದಿಂದ ದೂರವಾಗಿದ್ದು, but our citizenship is in heaven. ಆದರೆ ನಾವು ಪರಲೋಕ ಸಂಸ್ಥಾನದವರು. And to those Christians who took pride in their Roman citizenship,
ಯಾವ ಕ್ರೈಸ್ತರು ಆ ರೋಮ ಸಾಮ್ರಾಜ್ಯದ ಒಂದು ಪೌರತ್ವದಲ್ಲಿ ಹೆಮ್ಮೆ ಹೊಂದಿದರು. Paul is saying you have a higher citizenship, ನಿಮಗೆ ಉನ್ನತವಾದ ಒಂದು ಸಂಸ್ಥಾನ ಉಂಟು ಎಂಬುದಾಗಿ higher than that of Roman citizenship. ಆ ರೋಮ ಒಂದು ಸಾಮ್ರಾಜ್ಯ ಒಂದು ಪೌರತ್ವಕ್ಕಿಂತ You are citizens of heaven, says Paul. ನೀವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ. One more thing Paul is reminding them implicitly. ಇಲ್ಲಿ ಪೌಲನು ಮತ್ತೊಂದು ವಿಷಯವನ್ನು ಅವರಿಗೆ ಜ್ಞಾಪಕಪಡಿಸುತ್ತಿದ್ದಾನೆ. Just like how your Roman citizenship affects the way you live, ನೀವು ಜೀವಿಸುವ ಜೀವನ ಶೈಲಿ ಹೇಗೆ ಆ ರೋಮ ಸಾಮ್ರಾಜ್ಯಕ್ಕೆ ಪರಿಣಾಮ ಬೀಳುತ್ತದೋ, in the same way our heavenly citizenship must affect the way we live here on earth. ಅದೇ ರೀತಿಯಾಗಿ ಪರಲೋಕ ಸಂಸ್ಥಾನವು ನಾವು ಈ ಲೋಕದಲ್ಲಿ ಜೀವಿಸುವಾಗ ಆ ಪರಲೋಕ ಸಂಸ್ಥಾನವು ನಮ್ಮ ಮೇಲೆ ಪರಿಣಾಮ ಬೀಳಬೇಕು. And that life ought to be a life with a Christ-centered vision for life. ಈ ರೀತಿಯಾಗಿ ಕ್ರಿಸ್ತನು ಕೇಂದ್ರವಾಗಿರುವ ಒಂದು ದರ್ಶನದಿಂದ ಜೀವಿಸಬೇಕು. And notice what Paul is saying next. ಮುಂದೆ ಪೌಲನು ಹೇಳುವ ವಿಷಯ, Our citizenship is in heaven. ನಾವಾದರೂ ಪರಲೋಕ ಸಂಸ್ಥಾನದವರು. And from there we eagerly wait for a savior, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. It is not accurately translated in Kannada, but the original language says we eagerly await a savior. ನಾವು ಆ ರಕ್ಷಕನನ್ನು ಎದುರು ನೋಡ್ತಾ ಇದ್ದೇವೆ. We don't simply wait, but we eagerly wait for a ನಾವು savior. ಅತ್ಯಾಸಕ್ತಿಯಿಂದ ಆಸಕ್ತಿಯಿಂದ ಎದುರು ನೋಡ್ತಾ It ಇದ್ದೇವೆ. has the idea of a small child standing at the doorpost, waiting for his daddy to come home in the evening. He is waiting. ಈ ಒಂದು ಆಲೋಚನೆ ಏನಂದ್ರೆ, ಇಲ್ಲಿ ಒಂದು ಚಿಕ್ಕ ಮಗು ಆ ಬಾಗಿಲಲ್ಲಿ ನಿಂತು ತನ್ನ ತಂದೆ ಹಿಂತಿರುಗಿ ಬರುವುದನ್ನು ಎದುರು ನೋಡ್ತಾ ಇರುವ ಒಂದು ವಿಷಯ. And who do we await eagerly? ನಾವು ಯಾರಿಗಾಗಿ ಆಸಕ್ತಿಯಿಂದ ಕಾಯುತ್ತಿದ್ದೇವೆ? Notice the text. ಆ ಒಂದು ವಾಕ್ಯವನ್ನು ಗಮನಿಸಿ. We await a savior. ರಕ್ಷಕನನ್ನು ಎದುರು ನೋಡುತ್ತಿದ್ದೇವೆ. These words would have had a good meaning for the church at Philippi. ಆ ಫಿಲಿಪಿಯಲ್ಲಿರುವ ಸಭೆಗೆ ಈ ಒಂದು ಮಾತುಗಳು ಒಳ್ಳೆ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. Because for a Roman citizen, ಯಾಕೆಂದ್ರೆ ಒಬ್ಬ ದೇಶಕ್ಕೆ ಸೇರಿದವನು, Caesar was their savior. ಅವನಿಗೆ ಕೈಸರನು ಒಬ್ಬ ರಕ್ಷಕನಾಗಿದ್ದನು. He was the one who protected them from attacks and war. ಆ ಒಂದು ಯುದ್ಧದಿಂದಲೂ ಮತ್ತು ಆಕ್ರಮಣದಿಂದಲೂ ಅವನು ಕಾಪಾಡುತ್ತಿದ್ದನು. But Paul is reminding them here. ಆದರೆ ಪೌಲನು ಇಲ್ಲಿಗೆ ಅವರು ಜ್ಞಾಪಕಪಡಿಸುತ್ತಿದ್ದಾರೆ. We eagerly await a savior not from Rome but from heaven. ಆದರೆ ನಾವು ರೋಮ ಪಟ್ಟಣದಿಂದ ಅಲ್ಲ, ಆದರೆ ಪರಲೋಕದಿಂದ ಆ ರಕ್ಷಕನು ಬರುವುದನ್ನು ಅತ್ಯಾಸಕ್ತಿಯಿಂದ ಎದುರು ನೋಡುತ್ತಿದ್ದೇವೆ. And remember, when he returns, ಆತನು ಹಿಂತಿರುಗಿ ಬರುವಾಗ every knee will bow, including Caesar's. ಆ ಕೈಸರನ್ನು ಮೊದಲುಗೊಂಡು ಪ್ರತಿಯೊಂದು ಮೊಣಕಾಲು ಬರುವಂತದ್ದಾಗಿದೆ. And every tongue will confess that Jesus Christ is Lord, to the glory of God the Father. ಯೇಸು ಕ್ರಿಸ್ತನೇ ಒಡೆಯನು ಎಂಬುದಾಗಿ ಪ್ರತಿಯೊಂದು ನಾಲಿಗೆಯೂ ಅದು ಒಪ್ಪಿಕೊಳ್ಳುವಂತದ್ದಾಗಿದೆ. So Paul pointed the Philippians to their heavenly citizenship and the return of the Lord Jesus Christ. ಪೌಲನು ಅವರನ್ನು ಪರಲೋಕ ಸಂಸ್ಥಾನದ ಕಡೆಗೂ ಮತ್ತು ಕರ್ತನು ರಕ್ಷಕನಾಗಿ ಬರುವುದರ ಕಡೆಗೆ ಆತನು ತಿರುಗಿಸಿದನು. Secondly and lastly, ಎರಡನೇದಾಗಿ ಕೊನೆಯದಾಗಿ Paul reassured them that their earthly bodies would be transformed to be like Christ's glorious body. ಇಲ್ಲಿ ಅವರು ಆ ಒಂದು ಭೂಸಂಬಂಧವಾದ ಅಥವಾ ಶರೀರವು ಅದು ಕ್ರಿಸ್ತನ ಒಂದು ದೇಹದಾಗಿ ಮಾರ್ಪಡುತ್ತದೆ ಎಂಬುದಾಗಿ ನಿಶ್ಚಯವನ್ನು ಕೊಟ್ಟನು. Look at verse 21. 21ನೇ ವಚನ ನೋಡಿರಿ. Who will transform our lowly body to be like his glorious body by the power that enables him even to subject all things to himself. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಸಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಗೊಳಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. Now listen here please. ಇಲ್ಲಿ ಕೇಳಿರಿ. Just 3 more minutes. 3 ನಿಮಿಷಗಳು. What will Christ our Savior do when he returns? ನಮ್ಮ ರಕ್ಷಕನು ಕ್ರಿಸ್ತನು ಆತನ ಹಿಂತಿರುಗಿ ಬಂದಾಗ ಆತನು ಮಾಡುವುದೇನು? He will transform our lowly body to be like his glorious body. ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ತನ್ನ ಒಂದು ಸ್ವಾರೂಪ್ಯವುಳ್ಳ ಒಂದು ದೇಹವಾಗಿ ರೂಪಾಂತರಪಡಿಸುವನು. The emphasis here is on the bodily resurrection of the believers. ಇಲ್ಲಿ ವಿಶ್ವಾಸಿಗಳ ಒಂದು ದೈಹಿಕವಾಗಿ ಆ ಒಂದು ಪುನರುತ್ಥಾನದ ಒಂದು ಮಾತು. Our bodies will be transformed into the likeness of the man from heaven. ಪರಲೋಕದಲ್ಲಿರುವ ಮನುಷ್ಯನ ಒಂದು ಸ್ವರೂಪಕ್ಕೆ ನಮ್ಮ ಒಂದು ದೇಹಗಳು ರೂಪಾಂತರವಾಗುತ್ತದೆ. He will transform our lowly body ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸುವನು. to be like his glorious body. ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. You know, brothers and sisters, ಪ್ರಿಯ ಸಹೋದರ ಸಹೋದರಿಯರೇ, you know and I know ನಿಮಗೂ ನಮಗೆ ಗೊತ್ತಿದೆ that life in this present body is full of weakness. ಈ ಒಂದು ಪ್ರಸ್ತುತ ದೇಹದಲ್ಲಿರುವ ನಮ್ಮ ಜೀವನ ಬಲಹೀನತೆಯಿಂದ ಕೂಡಿದೆ. We suffer sometimes. ನಾವು ಕೆಲ ಸಂದರ್ಭಗಳಲ್ಲಿ ಶ್ರಮೆಯನ್ನು ಅನುಭವಿಸುತ್ತೇವೆ. And if the Lord tarries to come, death is awaiting us.
ಕರ್ತನು ಬರೋಣ ತಡವಾಗಿರುವುದಾದರೆ ನಮಗಾಗಿ ಮರಣ ಕಾಯುತ್ತಿದೆ. And that's why Paul calls it our lowly body. ಈ ಕಾರಣಕ್ಕಾಗಿ ಪೌಲನು ಇದು ದಿನಾವಸ್ಥೆಯುಳ್ಳ ದೇಹ ಎಂಬುದಾಗಿ ಕರೆಯುತ್ತಿದ್ದಾನೆ. The older we get, the more we see the downward pull of our bodies. ನಾವು ವಯಸ್ಸಾಗಿ ಹೆಚ್ಚಾಗಿ ಆಗುವಾಗ ಆ ಒಂದು ದೇಹದಲ್ಲಿ ನಾವು ಕ್ಷೀಣವಾಗುವುದನ್ನು ನಾವು ನೋಡಬಹುದು. But Paul is giving us a glorious hope. ಆದರೆ ಪೌಲನು ಒಂದು ಭಾಗ್ಯಕರವಾದ ನಿರೀಕ್ಷೆ ಕೊಡುತ್ತಿದ್ದಾನೆ. When Jesus returns, ಯೇಸು ಹಿಂತಿರುಗಿ ಬರುವಾಗ he will transform our lowly bodies to be like his glorious body. ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. Now think about this. ಇದರ ಕುರಿತಾಗಿ ಆಲೋಚನೆ ಮಾಡಿರಿ. No more glasses. ಇನ್ನೂ ಕನ್ನಡಿ ಬೇಕಾಗಿಲ್ಲ. No more glasses for your resurrection body. ನಿಮ್ಮ ಒಂದು ಪುನರುತ್ಥಾನದ ದೇಹಕ್ಕೆ ನಾವು ಯಾವುದು ಕನ್ನಡಿ ಬೇಕಾಗಿಲ್ಲ. No more walkers. ಇವನ್ನು ಕೈ ಕೋಲ್ ಹಿಡಿದು ನಡೆಯುವ ಅವಶ್ಯಕತೆ. No more cough or cold. ಇನ್ನು ಕೆಮ್ಮು ಆಗಲಿ ಒಂದು ಶೀತವಾಗಲಿಲ್ಲ. No more false teeth. ಇನ್ನು ತಪ್ಪಾದ ಒಂದು ಹಲ್ಲುಗಳು ಇರುವುದಿಲ್ಲ. No more diabetes. ಈ ಒಂದು ಸಕ್ಕರೆ ಕಾಯಿಲೆ ಇರುವುದಿಲ್ಲ. No kidney failures. ಈ ಕಿಡ್ನಿ ಫೇಲ್ಯೂರ್ ಆಗುವುದಿಲ್ಲ. No surgeries needed. ಯಾವ ಶಸ್ತ್ರಚಿಕಿತ್ಸೆಯೂ ಅಗತ್ಯವಿಲ್ಲ. No COVID-19. ಈ ಒಂದು ಕೋವಿಡ್-19 ಇಲ್ಲ. And guess what? No death itself. ಇನ್ನು ಏನಂದ್ರೆ ಅಲ್ಲಿ ಮರಣವೂ ಸಹ ಇಲ್ಲ. He will transform our lowly body to be like his glorious body. ನಮ್ಮ ದಿನಾವಸ್ಥೆಯ ದೇಹವನ್ನು ತನ್ನ ಒಂದು ಪ್ರಭಾವದ ದೇಹದ ಹಾಗೆ ರೂಪಾಂತರಪಡಿಸುವನು. How is he going to do all of that? ಈ ಎಲ್ಲ ಕಾರ್ಯಗಳನ್ನು ಹೇಗೆ ಮಾಡುವನು? By the power that enables him even to subject all things to himself. ಆತನಿಗೆ ಅಧೀನಪಡಿಸುವ ಎಲ್ಲ ಸಮಸ್ತವನ್ನು ಅಧೀನಪಡಿಸುವ ಆ ಒಂದು ಶಕ್ತಿಯ ಮೂಲಕ ಮಾಡುವವನಾಗಿದ್ದಾನೆ. He has the power to subject all things to himself. ತನಗೆ ಎಲ್ಲವನ್ನು ಅಧೀನಪಡಿಸುವ ಒಂದು ಶಕ್ತಿ ಅದಕ್ಕೆ, including the Roman Emperor Caesar. ರೋಮ ಚಕ್ರವರ್ತಿ ಆಗಿರುವ ಕೈಸರನ್ನು ಮೊದಲುಗೊಂಡು, and with that same power, ಅದೇ ಒಂದು ಶಕ್ತಿಯೊಡನೆ he will transform our lowly body to be like his glorious body. ನಮ್ಮ ದಿನಾವಸ್ಥೆಯುಳ್ಳ ದೇಹವನ್ನು ಪ್ರಭಾವವುಳ್ಳ ದೇಹವಾಗಿ ರೂಪಾಂತರಪಡಿಸುವನು. Very quickly, let me ask you this question and close. ಬೇಗ ಈ ಪ್ರಶ್ನೆಯನ್ನು ಕೇಳಿ ನಾನು ಮುಗಿಸುತ್ತೇನೆ. Do you and I think about the glorious prize that awaits us? ನಮಗಾಗಿ ಕಾಯ್ದಿರುವ ಆ ಮಹಿಮೆಯುಳ್ಳ ಬಹುಮಾನವನ್ನು ನಾವು ಆಲೋಚಿಸುತ್ತಿದ್ದೆವು. Do you and I think about the glorious prize that awaits us? ಆ ಒಂದು ಮಹಿಮೆಯುಳ್ಳ ಒಂದು ಬಹುಮಾನ ನಮಗಾಗಿ ಕಾಯುತ್ತಿದೆ, ಅದನ್ನು ಆಲೋಚನೆ ಮಾಡುತ್ತಿದ್ದೆವು. Paul challenges us. ಪೌಲನು ನಮ್ಮನ್ನು ಸವಾಲಿಗೆ ನಡೆಸುತ್ತಿದ್ದಾನೆ. To stay away from those who are earthly minded. ಪ್ರಪಂಚದ ಮೇಲೆ ಮನಸ್ಸಿಡುವವರ ಅವರ ಕಡೆಯಿಂದ ದೂರವಾಗಿರಬೇಕು. And follow those people who follow the path of the cross. ಶಿಲುಬೆಯ ಒಂದು ಮಾರ್ಗವನ್ನು ಅನುಸರಿಸುವವರನ್ನು ನಾವು ಅನುಸರಿಸಬೇಕು. Why? ಯಾಕೆ? Because glory is our goal. ಯಾಕೆಂದ್ರೆ ಆ ಮಹಿಮೆ ಅದು ನಮ್ಮ ಗುರಿಯಾಗಿದೆ. Glory is our goal. ಆ ಮಹಿಮೆ ನಮ್ಮ ಗುರಿ. So thank you for your patience. ನಿಮ್ಮ ತಾಳ್ಮೆಗೆ ವಂದನೆಗಳು. I know it took a little more than